ಹಾಯ್ ಎವ್ರಿವನ್, ಎಲ್ಲರಿಗೂ ನಿಮ್ಮ ಶರಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ಟಾರ್ಟ್ ಮಾಡ್ಲತ್ತಿದ್ದೇವೇನು ಬ್ರಿಡ್ಜ್ ಇಂಜಿನಿಯರಿಂಗ್ ಮ್ಯಾಗ ಹಳಿದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎನಾಗ ಬೇರೆ ಬೇರೆ ಸ್ಟೇಟ್ ಎಕ್ಸಾಮ್ಸಾಗ ಏನೇನು ಕ್ವಶನ್ಸ್ ಕೇಳಿದಾರೆ ಡಿಸ್ಕಸ್ ಮಾಡೋಣ ನಾವು. ಹಾಗೆ ನಮ್ಮ ಕರ್ನಾಟಕ ಎಕ್ಸಾಮ್ಸ್ನಾಗೂ ಒಂದಿಷ್ಟು ಕೇಳಿವು ಬ್ರಿಡ್ಜ್ ಇಂಜಿನಿಯರಿಂಗ್ದಾಗ ನಾ ಕ್ವಶನ್ಸ್ಗಳು ಹೇಳ್ತೀನಿ ವಿತ್ ಕಾನ್ಸೆಪ್ಟ್. ವಿತೌಟ್ ಕಾನ್ಸೆಪ್ಟ್ ಯಾರು ಮಾಡ್ತಾರೆ, ಸೊ ವಿತ್ ಕಾನ್ಸೆಪ್ಟ್ ನಾವು ಮಾಡ್ಕೋತ ಹೋಗಮ್. ಓಕೆ, ಫಸ್ಟ್ ಒನ್ ಏನದ ನೋಡ್ರಿ ಕ್ವಶನ್. ಫಾರ್ ಎ ಬ್ರಿಡ್ಜ್ ಹ್ಯಾವಿಂಗ್ ಸ್ಪ್ಯಾನ್ ಮೋರ್ ದೆನ್ 150 ಮೀಟರ್ ದ ರೆಕಮೆಂಡೆಡ್ ಟೈಪ್ ಆಫ್ ಬ್ರಿಡ್ಜ್ ಈಸ್. ಬ್ರಿಡ್ಜ್ ಅದ ಇದು. ಓಕೆ, ಸೊ ದಿಸ್ ಈಸ್ ದ ಪಿಯರ್ಸ್ಗಳು ಇರ್ತವೆ ಇವೆಲ್ಲ. ಈ ಬ್ರಿಡ್ಜ್ ಸ್ಪ್ಯಾನ್ ಎಷ್ಟದ ಅಂತ ಇದ್ರದ್ದು ಗ್ರೇಟರ್ ದೆನ್ 150 ಮೀಟರ್. ಸೊ ಈಸ್ ಲೆಸ್ 150 ಮೀಟರ್ಗಿಂತ ಹೆಚ್ಚಿಗಿತ್ತಪ್ಪ ಅಂತಂದ್ರೆ ನಾವು ಯಾವ ಟೈಪ್ ಬ್ರಿಡ್ಜ್ ಯೂಸ್ ಮಾಡ್ತೇವಪ್ಪ ಅಂದ್ರೆ ಸಸ್ಪೆನ್ಷನ್ ಬ್ರಿಡ್ಜ ಯೂಸ್ ಮಾಡ್ತೇವೆ. ಓಕೆ, ಸೊ ಇನ್ನೊಂದು ನಿಮ್ಮ ನೆನ್ಪಿಟ್ಕೋರಿ, ಬ್ರಿಡ್ಜಸ್ ಕ್ಲಾಸಿಫಿಕೇಷನ್ ಹೆಂಗೆ ಮಾಡ್ತೇವಪ್ಪ ಅಂತಂದ್ರೆ ನಾವು ಕಲ್ವರ್ಟ್ ಲೆಸ್ ದೆನ್ 6 ಮೀಟರ್ ಸ್ಪ್ಯಾನ್ ಇತ್ತಂತ ತಿಕ್ಕೋರು ಬ್ರಿಡ್ಜಿಂದ, ಅದಕ್ಕೇನಂತೇವೆ ನಾವು ಕಲ್ವರ್ಟ್ ಅಂತೇವೆ. ಕಲ್ವರ್ಟ್ ಅಂದ್ರೆ ನೀವೆಲ್ಲ ನೋಡಿರ್ತೀರಿ ಈಗ ಹಳ್ಳಿದಾಗೆಲ್ಲ ಈ ಇಲ್ಲೆಲ್ಲ ಸಣ್ಣಗೆ ಹಿಂಗೊಂದು ಪೈಪ್ ಟೈಪರೇ ಇರ್ತದೆ. ಇಲ್ಲಿ ನೀರು ಹೋಲಕ್ಕೆ ಮಾಡಿರ್ತಾರೆ, ಇಲ್ಲಿ ರೋಡ್ ಇರ್ತದೆ, ಈ ಕಡೆ ಒಂದು ಪೈಪ್ ಇರ್ತದೆ, ಇಲ್ಲಿಂದ ಹಿಂಗೆ ಬಂದು ನೀರು ಹಿಂಗೆ ಹೋಗ್ತದೆ. ಇಲ್ಲ ಬಾಕ್ಸ್ ಟೈಪರೇ ಇರ್ತದೆ, ಇಲ್ಲಿ ನೀರು ಬಂದು ಹಿಂಗೆ ಹೋಗ್ತದೆ. ಸೊ ಕಲ್ವರ್ಟ್ನಾಗ ಬಾಕ್ಸ್ ಟೈಪ್ನೂ ಬರ್ತದೆ, ಸರ್ಕ್ಯುಲರ್ನೂ ಬರ್ತದೆ. ಸೊ ಲೆಸ್ ದೆನ್ 6 ಮೀಟರ್ ಸ್ಪ್ಯಾನ್ ಇತ್ತು ಅಂತ ತಿಕ್ಕೋರು ಆ ಬ್ರಿಡ್ಜಿಂದು, ಅವಾಗ ಏನು ಯೂಸ್ ಮಾಡ್ತೇವೆ ನಾವು ಕಲ್ವರ್ಟ್ ಅಂತ ಕರಿತೀವಿ ಆ ಬ್ರಿಡ್ಜಿಗೆ. ಮೈನರ್ ಬ್ರಿಡ್ಜ್ ಅಪ್ಪ ಅಂತಂದ್ರೆ 6 ಮೀಟರ್ ಟು 30 ಮೀಟರ್ ಅದ್ರ ಸ್ಪ್ಯಾನ್ ಲೆಂತ್ ಅದ ಅಂತ ತಿಕ್ಕೋರಿ, ಅವಾಗೇನು ಮೈನರ್ ಬ್ರಿಡ್ಜ್. ಮೇಜರ್ ಬ್ರಿಡ್ಜ್ ಯಾವಾಗ ಅಂತೇವಪ್ಪ ಅಂತಂದ್ರೆ 30 ಟು 120 ಮೀಟರ್ ಆಗಬೇಕು, ಅದಕ್ಕೆ ಮೇಜರ್ ಬ್ರಿಡ್ಜ್. ಲಾಂಗ್ ಸ್ಪ್ಯಾನ್ ಬ್ರಿಡ್ಜ್ ಅಂತಂದರೆ ಗ್ರೇಟರ್ ದೆನ್ 120 ಮೀಟರ್. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್. ಫಾರ್ ಲಾಂಗ್ ಸ್ಪ್ಯಾನ್ ಸಚ್ ಆಸ್ ಅಬೌವ್ 800 ಮೀಟರ್ ಅಂತಂದ್ರೆ ವಿಚ್ ಟೈಪ್ ಆಫ್ ಬ್ರಿಡ್ಜ್ ಈಸ್ ಪ್ರೊವೈಡೆಡ್. ಸೊ ಜನರಲಿ ಯಾವುದು ಲಾಂಗ್ ಸ್ಪ್ಯಾನ್ ಬ್ರಿಡ್ಜಸ್ ಗ್ರೇಟರ್ ದೆನ್ 120 ಇತ್ತಪ್ಪ ಅಂತಂದ್ರೆ ಏನತ್ತೇವೆ ನಾವು, ಯಾವ ಬ್ರಿಡ್ಜ್ ಅಂತೇವೆ ನಾವು ಲಾಂಗ್ ಸ್ಪ್ಯಾನ್ ಬ್ರಿಡ್ಜ್. ಓಕೆ, ಸೊ ಇದಕ್ಕೆ ಯಾವ್ದು ಯೂಸ್ ಮಾಡ್ತೇವೆ ನಾವು ಸಸ್ಪೆನ್ಷನ್ ಬ್ರಿಡ್ಜ್ ಯೂಸ್ ಮಾಡ್ತೇವೆ. ಯಾವುದು ಸಸ್ಪೆನ್ಷನ್ ಬ್ರಿಡ್ಜ್. ಸಸ್ಪೆನ್ಷನ್ ಬ್ರಿಡ್ಜ್ ಅಂತಂದ್ರೆ ಹಿಂಗೆ ನೋಡಿರ್ಬೇಕು ನೀವು, ಬ್ರಿಡ್ಜ್ ಇರ್ತದೆ, ಇಲ್ಲೆಲ್ಲ ಕೇಬಲ್ಗಳು ಹಿಂಗೆ ಹಿಂಗೆ ಕೇಬಲ್ಗಳು ಇರ್ತಾವೆ ನೋಡ್ರಿ, ಕೇಬಲ್ ಹಚ್ಚಿರ್ತಾರೆ ಹಿಂಗೆ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಕರೀತಾರೆ. ನೆಕ್ಸ್ಟ್, ಇನ್ ಅಲುವಿಯಲ್ ಸ್ಟ್ರೀಮ್ಸ್ ದ ವೆಲ್ ಫೌಂಡೇಶನ್ ಫಾರ್ ಬ್ರಿಡ್ಜ್ ಪಿಯರ್ಸ್ ಶಾಲ್ ಹ್ಯಾವ್ ಅ ಗ್ರಿಪ್ ಲೆಂತ್. ಫಸ್ಟ್ ನಿಮಗೆ ಗ್ರಿಪ್ ಲೆಂತ್ ಅಂದ್ರೆ ಏನು ಗೊತ್ತಿರಬೇಕು. ಸೊ ಗ್ರಿಪ್ ಲೆಂತ್ ಅಂದ್ಕೊಂಡು ಗೊತ್ತಾದ ಬಳಿಕ ಅಲುವಿಯಲ್ ಸ್ಟ್ರೀಮ್ನಾಗ ವೆಲ್ ಫೌಂಡೇಶನ್ನಾಗ ಸೊ ನಿಮಗೆಲ್ಲ ಗೊತ್ತಾಗಬೇಕು. ನೀವು ಫಸ್ಟ್ ನಾವು ಅಲುವಿಯಲ್ ಸ್ಟ್ರೀಮ್ ಅಂತಂದ್ರೆ ಏನು ಹೇಳ್ತೀನಿ. ಫಸ್ಟ್ ನಿಮಗೆ ಅಲುವಿಯಲ್ ಸ್ಟ್ರೀಮ್ ಅಂತಂದ್ರೆ ಏನಿಲ್ಲ, ಈಗ ಒಂದು ರಿವರ್ ಇರ್ತದೆ ಅಂತ ತಿಕ್ಕೋರಿ. ಫಾರ್ ಎಕ್ಸಾಂಪಲ್ ಒಂದು ರಿವರ್ ಅದ. ಓಕೆ, ಇಲ್ಲಿ ಹೇಳ್ತೀನಿ ನೋಡಿ, ಒಂದು ರಿವರ್ ಅದ. ಸೊ ರಿವರ್ ಏನಾಗ್ತಿರ್ತದೆ, ಫ್ಲೋ ಆಗ್ತಿರ್ತದೆ. ಅಲುವಿಯಲ್ ಸ್ಟ್ರೀಮ್ ಅಪ್ಪ ಅಂತಂದ್ರೆ ಏನಾಗ್ತದೆ, ಇದು ಜನರಲಿ ಎಲ್ಲಿ ಫಾರ್ಮ್ ಆಗ್ತದಪ್ಪ ಅಂತಂದ್ರೆ ರಿವರ್ ಮೌತ್ ಏನಿರ್ತದೆ ನೋಡಿ ಅಲ್ಲಿ ಫಾರ್ಮ್ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ, ಹಿಂಗೆ ಸೆಡಿಮೆಂಟ್ಸ್ಗಳೆಲ್ಲ ಡಿಪಾಸಿಟ್ ಆಗಿರ್ತವೆ. ಈ ಅಲುವಿಯಲ್ ಸ್ಟ್ರೀಮ್ನಾಗ ವೆಲ್ ಫೌಂಡೇಶನ್ ಅಂತ ಹೇಳತ್ತೆ ನಮ್ಮ. ವೆಲ್ ಫೌಂಡೇಶನ್ ಅಪ್ಪ ಅಂತಂದ್ರೆ ಏನು, ಇಟ್ಸ್ ಅ ಟೈಪ್ ಆಫ್ ಡೀಪ್ ಫೌಂಡೇಶನ್ ದಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್ ಟು ಸಪೋರ್ಟ್ ಲೈಕ್ ಬ್ರಿಡ್ಜಸ್ ಮತ್ತು ಪಿಯರ್ಸ್. ಸೊ ಇಂಥಲ್ಲಿ ಏನು ನಾವು ಬ್ರಿಡ್ಜಸ್ ಮಾಡ್ತೇವಲ್ಲ, ಕ್ರಾಸ್ ಮಾಡ್ತಿರ್ತೇವೆ. ಸೊ ಇಲ್ಲಿ ಫೌಂಡೇಶನ್ ಹಾಕ್ತಿರ್ಬೇಕಾಗ್ತದೆ ನಾವು, ಇಲ್ಲೆಲ್ಲ ಫೌಂಡೇಶನ್ ಹಾಕ್ಬೇಕು. ಸೊ ಅದಕ್ಕೆ ಯಾವ ಟೈಪ್ ಅಂತಾರಪ್ಪ ಅಂತಂದ್ರೆ ವೆಲ್ ಫೌಂಡೇಶನ್. ಸೊ ಅದ್ರೊಳಗೆ ನಿಮಗೇನು ಕೇಳತ್ತಾನ, ಬ್ರಿಡ್ಜ್ ಪಿಯರ್ಗಳು ಏನಿರ್ತಾವೆ ನೋಡ್ರಿ, ಬ್ರಿಡ್ಜ್ ಪಿಯರ್ ಅಂತಂದ್ರೆ ಬ್ರಿಡ್ಜ್ ಇರ್ತದೆ, ಇವು ಪಿಯರ್ ಇರ್ತಾವಿಲ್ಲ, ಇವಕ್ಕೇನು ಪಿಯರ್ಸ್ ಅಂತಾರಿಲ್ಲ. ಸೊ ಇದ್ರದ್ದು ಗ್ರಿಪ್ ಲೆಂತ್ ಎಷ್ಟಿರಬೇಕು ಅಂತ ಕೇಳತ್ತಾನ ನಾವು. ಇದ್ರದ್ದು ಗ್ರಿಪ್ ಲೆಂತ್ ಎಷ್ಟಿರ್ಬೇಕಂದ್ರೆ ನಿಮಗೆ ಫಸ್ಟಾಗಿ ಗ್ರಿಪ್ ಲೆಂತ್ ಅಂದ್ರೆ ಏನಂತ ಗೊತ್ತಾಗಬೇಕು. ಸೊ ನಿಮಗೆ ಗ್ರಿಪ್ ಲೆಂತ್ ಅಂತ ಏನು ಅಂದ್ರೆ ಏನು ಅಂತ ನಾ ಫಸ್ಟ್ ನಿಮಗೆ ಅದು ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಈ ಗ್ರಿಪ್ ಲೆಂತ್ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಬರ್ತದೆ, ಏನು ನಿಮಗೆ ಸ್ಕೋರ್ ಡೆಪ್ತ್. SCOUR ಸ್ಕೋರ್ ಡೆಪ್ತ್. ನಿಮಗೆ ಸ್ಕೋರ್ ಡೆಪ್ತ್ ಅಂತಂದ್ರೆ ಏನು ಸಿಂಪಲ್ ಹೇಳ್ತೀನಿ ನೋಡಿರಿ. ಫಸ್ಟ್ ಡೆಫಿನೇಷನ್ ನೋಡಿರಿ. It is the depth of which the river bed erodes due to the action of flowing water, particularly around bridge piers, abutments or other
ಅಬ್ಸ್ಟ್ರಕ್ಷನ್ಸ್ ಇನ್ ದ ಸ್ಟ್ರೀಮ್. ಈಗ ಎಕ್ಸಾಂಪಲ್ ಇದ್ರದ್ದು ಇಲ್ಲದ ಅಂತ ತಿಕ್ಕೋರಿ, ರಿವರ್ ಹಿಂಗೆ ಫ್ಲೋ ಆಲತ್ತದ ಅಂತ ತಿಕ್ಕೋರಿ ನೀವು, ಹಿಂಗೆ ಫ್ಲೋ ಆಗ್ಲತ್ತದ ರಿವರ್ ಇಲ್ಲಿ ನಿಮ್ಗೆ ಕಾಣ್ಲತ್ತದ. ಸೊ ಈ ರಿವರ್ ಫ್ಲೋ ಆಗ್ಲತ್ತಪ್ಪ ಅಂತಂದ್ರೆ ಏನಾಗ್ತದೆ, ಇಲ್ಲಿಂದ ರಿವರ್ ಏನಾಗ್ತದೆ ಫ್ಲೋ ಆಗೋ ಮುಂದಾಗ ಇದು ರಿವರ್ ಬೆಡ್, ಇದು ಫುಲ್ ಲಾಸ್ಟ್ ಇದು ಏನು ಬಾಟಮ್ ಅದಲ್ಲ ಇದು ರಿವರ್ ಬೆಡ್. ಸೊ ಇದು ಏನು ಮಾಡ್ತಪ್ಪ ಅಂತಂದ್ರೆ ರಿವರ್ ಬೆಡ್ಲಿಂತ ಡೀಪ್, ಇದ್ರಕ್ಕಿಂತಲೂ ಡೀಪ್ ಹೋಗಿ ಏನಾಗ್ತದೆ 10 ಮೀಟರ್ಸ್ ಕೋರ್ ಅಂತಂದ್ರೆ ಇದು ರಿವರ್ ಬೆಡ್ಡಿಂದ ಏನು ಕೆಳಗಿನ ಮಣ್ಣು ಇರ್ತದೆ ನೋಡ್ರಿ, ಇದ್ರ ಕೆಳಗಿನ ಮಣ್ಣು ಇದೇನಾಗ್ತದಪ್ಪ ಅಂತಂದ್ರೆ ಕೊರೆತ ಕುಂಟಾಗ್ತದೆ. ಕೊರೆತ ಮೀನ್ಸ್ ಏನಂತಾರೆ, ಈಗ ಇಲ್ಲಿಂದ ಮಣ್ಣು ಏನಾಗ್ತದಕ್ಕೆ ಇಲ್ಲಿ ಡಿಪಾಸಿಟ್ ಆಗ್ತಿರ್ತದೆ, ಈಗ ಮುಂದೆ ಹೋಗ್ತಿರ್ತದೆ 10 ಮೀಟರ್ಸ್ ಎಕ್ಸಾಂಪಲ್ ಹೇಳತ್ತೀನಿ ನೀವು, ಒಂದು 10 ಮೀಟರ್ಸ್ ಅದ ಅಂತ ತಿಕ್ಕೋರಿ ಅಥವಾ 5 ಮೀಟರ್ಸ್ ಅದ ಅಂತ ತಿಕ್ಕೋರಿ ನಿಮಗೆ. ಸೊ ನಿಮಗೆ ಸ್ಕೋರ್ ಡೆಪ್ತ್ 5 ಮೀಟರ್ ಅದ ಅಂತಂದ್ರೆ ನಿಮಗೆ ಏನು ಮೀನಿಂಗ್ ಅಂತಂತಂದರೆ ಇದು ಏನು ರಿವರ್ ಬೆಡ್ಡಿಂದ ಏನು ಮಣ್ಣು ಅದಲ್ಲ, ಸೊ ಅದು 5 ಮೀಟ್ರ್ ತನಕ ಕೆಳಗಿನ ಹೋಗಿ 5 ಮೀಟ್ರ್ ಕೆಳಗಿನ ತನಕ ಮಣ್ಣು ಏನು ಮಾಡ್ತದೆ ಇಲ್ಲಿಂದು ಹಿಂಗೆ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತದೆ. ಸೊ ಸ್ಪೆಷಲಿ ಎಲ್ಲಿ ಮಾಡ್ತಪ್ಪ ಅಂತಂದ್ರೆ ಅದು ಬ್ರಿಡ್ಜ್ ಪಿಯರ್ಸ್ ಆಗಿರ್ಬೋದು, ಮತ್ತು ಅಬಟ್ಮೆಂಟ್ಸ್ ಇರ್ತಾವಲ್ಲ ಇಲ್ಲಿ ಎಂಡಿಗೆ ಫುಲ್ ಎಂಡಿಗೆ ಅಬಟ್ಮೆಂಟ್ಸ್ ಇರ್ತಾವಲ್ಲ ಅಲ್ಲಿ ಆಗಿರ್ಬೋದು, ಮತ್ತು ಆಬ್ಸ್ಟ್ರಕ್ಷನ್ಸ್ ಎಲ್ಲೇ ಇರ್ಲಕ್ಕೆ ಸ್ಟ್ರೀಮ್ನಾಗ ಅಲ್ಲೇನಾಗ್ತದೆ ಅವು ಫಾರ್ಮ್ ಮಾಡ್ತಾವೆ. ಸೊ ಈ ಸ್ಕೋರ್ ಡೆಪ್ತ್ ಆಗೋದ್ರಲಿಂತ ಏನಾಗ್ತದೆ ನಮ್ಮದು ಪಿಯರಿಂದು ಏನಾಗ್ತದೆ ಫೌಂಡೇಶನ್ ಈ ಪಿಯರ್ ಡೆಪ್ತ್ ನಾವು ಫೌಂಡೇಶನ್ ಇಷ್ಟೇ ಮಾಡಿದೆವು ಅಂತ ತಿಕ್ಕೋರಿ, ಸ್ಕೋರ್ ಡೆಪ್ತ್ ಹೆಚ್ಚಿಗೆ 5 ಮೀಟರ್ ಅದ ಅಂತ ತಿಕ್ಕೋರಿ, ಇದ್ರ ಕೆಳಗಿಂದ ಏನಾಗ್ತದೆ ಇದು ಮಾಡ್ಗೆಸಿಂದ ಅಪ್ಲಿಫ್ಟ್ಮೆಂಟ್ ಆಗಿ ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಏನು ಮಾಡ್ತೇವೆ ನಾವು ಪಿಯರ್ಸಿಗೆ ಗ್ರಿಪ್ ಲೆಂತ್ನು ಕನ್ಸಿಡರ್ ಮಾಡ್ತೇವೆ. ಗ್ರಿಪ್ ಲೆಂತಪ್ಪ ಅಂತಂದ್ರೆ ನೋಡಿರಿ ಫಸ್ಟೇನು ಓಕೆ ಗ್ರಿಪ್ ಲೆಂತ್ ಇದು ಸ್ಕೋರ್ ಡೆಪ್ತ್ ಆಯಿತಾ. ನೆಕ್ಸ್ಟ್ ಗ್ರಿಪ್ ಲೆಂತ್ ಅಪ್ಪ ಅಂತಂದ್ರೇನು ಈಗ ಏನು ಎಡಿಷ್ನಲ್ ಇದು ಸ್ಕೋರಿಂಗ್ ಆಗ್ತದಲ್ಲ, ಸೊ ಅದ್ರ ಸಲನೂ ನಾವು 5 ಮೀಟರ್ಸ್ ಎಡಿಷ್ನಲ್ ಪಿಯರ್ಸ್ ಕೊಟ್ಟಿರ್ತೇವೆ, ಹಾಗೆ ಗ್ರಿಪ್ ಸಿಗಲಿ ಅಂತ ಏನು ಮಾಡ್ತೇವೆ ನಾವು ಮತ್ತೆ ಇನ್ನೂ ಎಡಿಷ್ನಲ್ ಕೊಡ್ತೇವೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ತನನೇ ಹೋದ್ರೂ ಮಣ್ಣು ಮ್ಯಾಗ್ ಟಾಪ್ ರಿವರ್ ಬೆಡ್ಲಿಂತ ಇಷ್ಟೇ ಹೋಗಬೇಕು, ಇಲ್ಲಿ ಕೆಳಗಿನ ತನ ಅದು ಮಣ್ಣು ಈ ಕಡೆಯಿಂದ ಈ ಕಡೆ ಹೋಗಬಾರ್ದು ಸೆಡಿಮೆಂಟ್ಸ್ ಅಂತ ನಾವು ಏನು ಮಾಡ್ತೇವೆ ಗ್ರಿಪ್ ಲೆಂತ್ ಕೊಡ್ತೇವೆ PRC. ಸೊ ಏನು ಇಟ್ ಈಸ್ ದ ಅಡಿಷ್ನಲ್ ಡೆಪ್ತ್ ಟು ವಿಚ್ ದ ಫೌಂಡೇಶನ್ ಆಫ್ ಎ ಬ್ರಿಡ್ಜ್ ಆಫ್ ಎ ಪಿಯರ್ ಈಸ್ ಎಂಬೆಡೆಡ್ ಬಿಲೋ ದ ಕ್ಯಾಲ್ಕುಲೇಟೆಡ್ ಸ್ಕೋರ್ ಡೆಪ್ತ್. ಸೊ ನಾವು ಕ್ಯಾಲ್ಕುಲೇಟೆಡ್ ಸ್ಕೋರ್ ಡೆಪ್ತ್ಗಿಂತಲೂ ಏನು ಮಾಡ್ತೇವೆ ಕೆಳಗೆ ಹೋಗ್ತೇವೆ ಇನ್ನು. ನೆಕ್ಸ್ಟ್ ದ ಗ್ರಿಪ್ ಲೆಂತ್ ಈಸ್ ದ ಸೇಫ್ಟಿ ಮಾರ್ಜಿನ್ ಫಾರ್ ಬ್ರಿಡ್ಜ್ ಸ್ಟ್ರಕ್ಚರ್. ಓಕೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿ ನೋಡಿ, ಸ್ಕೋರ್ ಲೆಂತ್ 10 ಮೀಟರ್ ಅದ, ಗ್ರಿಪ್ ಲೆಂತ್ 5 ಮೀಟರ್ ಅದ ಅಂತಿಕೋ. ಹಂಗೆ ಅಂದ್ರೆ ಏನಪ್ಪ ಅಂತಂದ್ರೆ ದ ಫೌಂಡೇಶನ್ ಮಸ್ಟ್ ಬಿ ಎಕ್ಸ್ಟೆಂಡೆಡ್ 15 ಮೀಟರ್ಸ್ ಬಿಲೋ ದ ರಿವರ್ ಬೆಡ್. ಈ ರಿವರ್ ಬೆಡ್ ಏನದ ನೋಡ್ರಿ ಇದ್ರ ಕೆಳಗೆ ನಾವು 15 ಮೀಟರ್ಸ್ ಏನಿರಬೇಕು ಒಳಗಿರಬೇಕು ನಮ್ದು ಇದು ಪಿಯರ್ ಫೌಂಡೇಶನ್. ಸೊ ಅದೇ ಹೇಳ್ತದೆ, ಗೊತ್ತಾಯ್ತಾ ಇದು. ನೆಕ್ಸ್ಟ್ ಇದಕ್ಕೇನಪ್ಪ ಅಂತಂದ್ರೆ ಗ್ರಿಪ್ ಲೆಂತ್ ಎಷ್ಟು ಬರ್ತದಪ್ಪ ಅಂತಂದ್ರೆ D/2. ಈಗ ಇಲ್ಲಿ ನಿಮಗೆ ಅಲುವಿಯಲ್ ಸ್ಟ್ರೀಮ್ ಅಂತ ಕೊಟ್ಟಾನೆ, ಇದು ಕೊಟ್ಟಿದ್ದಿಲ್ಲ ಅಂತ ತಿಕ್ಕೋರಿ, ಬರೀ ವೆಲ್ ಫೌಂಡೇಶನಿಗೆ ಕೇಳಿನಪ್ಪ ಅಂತಂದ್ರೆ ನಿಮ್ಗೆ ಆಗ್ತದೆ D/3. ಓಕೆ ನೆಕ್ಸ್ಟ್ ಕ್ವಶನ್, ಹೌರಾ ಬ್ರಿಡ್ಜ್ ಅಂತಂದ್ರೆ ಏನು ಅಂತ ಕೇಳೋಣ. ಯಾವ ಟೈಪ್ ಅದ ಅಂತ ಕೇಳೋಣ. ಅದು ಯಾವುದು ನಮ್ಮದು ಕ್ಯಾಂಟಿಲಿವರ್ ಸಸ್ಪೆನ್ಷನ್ ಬ್ರಿಡ್ಜ್. ಕ್ಯಾಂಟಿಲಿವರ್ ಅಂದ್ರೆ ಗೊತ್ತು, ಒನ್ ಆ್ಯಂಡ್ ಫಿಕ್ಸ್ಡ್ ಅದರ್ ಆ್ಯಂಡ್ ಫ್ರೀ. ಓಕೆ ಸೊ ಮತ್ತು ಬ್ರಿಡ್ಜ್ ಹಂಗೆ ನಿಂದಿರ್ತದೆ ಅನ್ಬೇಡ್ರಿ, ಒನ್ ಆ್ಯಂಡ್ ಫಿಕ್ಸ್ಡ್ ಇರ್ತದೆ, ಈ ಕಡೆ ಅದರ್ ಆ್ಯಂಡಿಗೆ ಇಲ್ಲಿ ಗ್ರೌಂಡ್ ಸರ್ಫೇಸ್ ಇರ್ತದೆ, ಗ್ರೌಂಡ್ ಲೆವೆಲ್. ಹೌರಾ ಬ್ರಿಡ್ಜಿಗೆ ಏನಂತಾರೆ ರವೀಂದ್ರ ಸೇತು ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ದ ಟೈಪ್ ಆಫ್ ಕ್ಯಾಸನ್ಸ್ ಪ್ರಿಫರ್ಡ್ ಇನ್ ಸೈಟ್ಸ್ ವೇರ್ ಹೈ ಅಪ್ವರ್ಡ್ ಸೀಪೇಜ್ ಎಕ್ಸಿಸ್ಟ್ಸ್. ಅಪ್ವರ್ಡ್ ಸೀಪೇಜ್ ಅಪ್ಪ ಅಂತಂದ್ರೆ ಏನೋ ಆಗ್ತಿರ್ತದೆ ನಿಮಗೆ ಮ್ಯಾಗ್ ನೀರು ಬರ್ತಿರ್ತಾವೆ, ಈ ಗ್ರೌಂಡ್ ಲೆವೆಲ್ ಅದ ಅಂತ ತಿಕ್ಕೋರಿ. ಅಪ್ವರ್ಡ್ ಸೀಪೇಜ್ ಅಪ್ಪ ಅಂತಂದ್ರೆ ಮ್ಯಾಗ್ ನೀರು ಅಪ್ವರ್ಡ್. ಸೀಪೇಜ್ ಅಂದ್ರೆ ಜನರಲಿ ಒಳಗೆ ಹೋಗ್ತಿರ್ತದೆ ಗ್ರೌಂಡ್, ಅಪ್ವರ್ಡ್ ಸೀಪೇಜ್ ಅಂದ್ರೆ ಅದ್ರ ಅಪೋಸಿಟ್. ಸೊ ಆ ಕೇಸಸ್ನಾಗ ಯಾವ್ದು ಯೂಸ್ ಮಾಡ್ತೇವೆ ಅಂತ ಕೇಳತ್ತಾರ. ಅಪ್ವರ್ಡ್ ಸೀಪೇಜ್ ಹೆಚ್ಚಿಗೆ ಆಗ್ಲಾಗತ್ತೈತೆ ಅಂದ್ರೆ ಫಸ್ಟ್ ಏನು ಮಾಡ್ತೇವೆ ನಾವು ಟೈಟ್ನಿಂಗ್ ಇರಬೇಕು ಅಂತಂದ್ರೆ ನೀರು ಒಳಗೆ ಎಂಟರ್ ಆಗ್ಬಾರ್ದು. ಸೊ ಅದಕ್ಕೆ ಏನು ಯೂಸ್ ಮಾಡ್ತೇವೆ ನಾವು ನ್ಯೂಮ್ಯಾಟಿಕ್ ಕ್ಯಾಸನ್ಸ್ ಯೂಸ್ ಮಾಡ್ತೇವೆ. ಫಸ್ಟ್ ನಿಮಗೆ ಕ್ಯಾಸನ್ಸ್ ಅಂದ್ರೆ ಏನು ಗೊತ್ತಾಗಬೇಕು. ಕ್ಯಾಸನ್ಸ್ ಅಂತಂದ್ರೆ ಇದೆ, ಈಗ ಫಾರ್ ಎಕ್ಸಾಂಪಲ್ ಇದು ಓಷನ್ ಅದ ಅಂತ ತಿಕ್ಕೋರಿ, ಏನೋ ಅದ, ಇಲ್ಲಿ ನಾವು ಪಿಯರ್ ಕನ್ಸ್ಟ್ರಕ್ಷನ್ ಮಾಡ್ಲತ್ತಿದ್ದೇವೆ ಅಂತ ತಿಕ್ಕೋರಿ. ಫಸ್ಟ್ ನಾವು ಸುತ್ತಮುತ್ತದು ಏನು ಮಾಡಬೇಕು, ವಾಟರ್ ಒಳಗೆ ಬರ್ಲಾರ್ದಂಗೆ ನೋಡ್ಕೋಬೇಕು. ಸೊ ವಾಟರ್ ಬರ್ಲಾರ್ದಂಗೆ ನೋಡ್ಕೊಳಕ್ಕೆ ಇದು ಈ ಟೈಪ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಟ್ ಮಾಡ್ತೇವೆ ನಾವು. ಸೊ ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಕ್ಯಾಸನ್ಸ್ ಅಂತಾರೆ. ಸೊ ನಾವು ಇಲ್ಲಿ ಅಪ್ಲಿಫ್ಟ್ಮೆಂಟ್ ಎಲ್ಲಿ ಹೆಚ್ಚಿಗೆ ಅಪ್ವರ್ಡ್ ಸೀಪೇಜ್ ತಡಿಬೇಕಂತಂದ್ರೆ ನಾವು ಹೆಚ್ಚಿಗೆ ಯಾವ್ದು ಯೂಸ್ ಮಾಡ್ತೇವೆ, ನ್ಯೂಮ್ಯಾಟಿಕ್ ಕೇಸನ್ಸ್ ಏನಪ್ಪ ಅಂತಂದ್ರೆ ದೀಸ್ ಆರ್ ವಾಟರ್ ಟೈಟ್ ಎನ್ಕ್ಲೋಸ್ಡ್ ಸ್ಟ್ರಕ್ಚರ್ಸ್ ಯೂಸ್ಡ್ ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್ ಆಫ್ ವಾಟರ್ ಇನ್ ದ ವೆಟ್ ಏರಿಯಾಸ್ನಾಗ ಯೂಸ್ ಮಾಡ್ತಾರೆ.
ಇಟ್ ಈಸ್ ಅ ಬಾಕ್ಸ್ ಶೇಪ್ಡ್ ಆರ್ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್. ಸೊ ಇದು ಬರ್ತದೆ ನೋಡ್ರಿ, ಇದು ನ್ಯೂಮ್ಯಾಟಿಕ್ ಟೈಪ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್, ಕಾಫರ್ ಡ್ಯಾಮ್ಸ್ ಅಂತಂದ್ರೆ ಏನಿಲ್ಲ, ಕ್ಯಾಸನ್ಸ್ ಇದ್ದಂಗೆ ಸೇಮ್. ಕಾಫರ್ ಡ್ಯಾಮ್ಸ್ ಕೂಡ ಅದೇ. ದೀಸ್ ಆರ್ ದ ಟೆಂಪ್ರರಿ ಸ್ಟ್ರಕ್ಚರ್ಸ್. ಏನು ಮಾಡ್ತಾರಪ್ಪ ಅಂತಂದ್ರೆ ಬಿಲ್ಡ್ ಟು ರಿಸರ್ವ್ ವಾಟರ್ ಔಟ್ಸೈಡ್ ಟು ಫೆಸಿಲಿಟೇಟ್ ಕನ್ಸ್ಟ್ರಕ್ಷನ್ ಆಫ್ ದ ಫೌಂಡೇಶನ್. ಸೊ ಈ ಕಾಫರ್ ಡ್ಯಾಮ್ ಅಂತ ತಿಕ್ಕೋರಿ, ಇದು ಟೆಂಪ್ರರಿ ಸ್ಟ್ರಕ್ಚರ್ ಇರ್ತದೆ. ಸೊ ಇದು ಕನ್ಸ್ಟ್ರಕ್ಷನ್ ಆಗತನ ಏನು ಮಾಡಿರ್ತಾರೆ, ಇದು ಇಟ್ಟಿರ್ತಾರೆ. ಆಮೇಲೆ ಕನ್ಸ್ಟ್ರಕ್ಷನ್ ಆದ ಬಳಿಕ ಇವೆಲ್ಲ ತೆಗೆದುಬಿಡ್ತಾರೆ. ಸೊ ಅದಕ್ಕೇನಂತಾರೆ, ಕಾಫರ್ ಡ್ಯಾಮ್ ಅಂತಾರೆ. ನೆಕ್ಸ್ಟ್, ವಿಚ್ ಮೂಮೆಂಟ್ಸ್ ಆಫ್ ಎ ಬ್ರಿಡ್ಜ್ ಡೆಕ್ ವಿಲ್ ಬಿ ಪರ್ಮಿಟೆಡ್ ಬೈ ಆನ್ ಎಲೆಕ್ಟ್ರೋಮ್ಯಾಟಿಕ್ ಬಿಯರಿಂಗ್. ಫಸ್ಟ್ ನಿಮಗೆ ಎಲೆಕ್ಟ್ರೋಮ್ಯಾಟಿಕ್ ಬಿಯರಿಂಗ್ ಅಂದ್ರೆ ಏನು ಗೊತ್ತಿರಬೇಕು. ಎಲೆಕ್ಟ್ರೋಮ್ಯಾಟಿಕ್ ಬಿಯರಿಂಗ್ ಅಂದ್ರೆ ಏನಪ್ಪ ಅಂತ ನಿಮ್ಗೆ ಗೊತ್ತಾಗಬೇಕು. ಎಲೆಕ್ಟ್ರೋಮ್ಯಾಟಿಕ್ ಬಿಯರಿಂಗ್ ಅಪ್ಪ ಅಂತಂದ್ರೇನು, ಇದು ಫುಲ್ ನಿಮಗೆ ಫಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ. ನಿಮಗೆ ಕಾನ್ಸೆಪ್ಟ್ ಹೇಳೋದ್ರೊಳಗೆ ಬರ್ತೀನಿ. ಸ್ವಲ್ಪ ಡೈಗ್ರಾಮ್ ತಿಳ್ಕೊರಿ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಇದೇನದ ನಿಮ್ಗೆ ರೋಡ್ ಅಪ್ರೋಚ್ ಆಲತ್ತ ಅಂತ ತಿಕ್ಕೋರಿ. ಸೊ ಇದು ಇಲ್ಲಿ ನಿಂತೆ ನೋಡಿ, ಡೈಗ್ರಾಮ್ ಡೈರೆಕ್ಟ್ ನೋಡ್ರೆ ತಿಳಿಯಲ್ಲ. ರೋಡ್ ಅಪ್ರೋಚ್ ಅದ ಅಂತ ತಿಕ್ಕೋರಿ. ಇದೊಂದು 15 ಮೀಟರ್ ಅಪ್ರೋಚ್. ಇದಕ್ಕೇನಂತೇವೋ ನಾವು ಅಪ್ರೋಚ್ ರೋಡ್ ಅಂತ ಕರಿತೇವೆ. 15 ಮೀಟರ್ಸ್ ಎಕ್ಸಾಂಪಲ್ ತೊಗೊಂಡಿನಿ. ಇದೇನಿದು ನೀವು ರೆಡ್ ಕಲರ್ಲಿ ಇಂಡಿಕೇಟ್ ಮಾಡಿರೋದು, ಇದು ಡೆಕ್ ಸ್ಲ್ಯಾಬ್ ಅಥವಾ ಗರ್ಡರ್ ಅಂತೇವೆ ನಾವು. ಓಕೆ, ಇದೇನಿದು ನಿಮಗೆ ಅಬಟ್ಮೆಂಟ್. ಇದು ಏನಿದು ಅಬಟ್ಮೆಂಟ್. ವಾಟ್ ಈಸ್ ದಿಸ್? ದಿಸ್ ಈಸ್ ಅಬಟ್ಮೆಂಟ್. ಸೊ ಇದೇನಿದ್ರ ಸೈಡ್ ಇರೋದು ವಿಂಗ್ ವಾಲ್. ಓಕೆ, ನೆಕ್ಸ್ಟ್ ಇಲ್ಲೇನಾಗ್ತದೆ ನಿಮ್ಗೆ ರಿವರ್ ಫ್ಲೋ ಆಗ್ತಿರ್ತದೆ. ಸೊ ದಿಸ್ ಈಸ್ ದ, ಇದೇ ನಿಮಗೆ ಹ್ಯಾಂಡ್ ರೈಲ್ಸ್ ಇಲ್ಲಿ ಕೊಟ್ಟಿರ್ತಾವಲ್ಲ ಬ್ರಿಡ್ಜಸ್ ಮ್ಯಾಗ ನೀವು ಹೋಗ್ತಾ ಇರ್ತೀರಿ. ಈ ಕಡೆ ಬಾಜು ಹ್ಯಾಂಡ್ ರೈಲ್ಸ್ ಇರ್ತಾವೆ, ಆ ಕಡೆ ಈ ಕಡೆ. ಯಾಕಪ್ಪ ಅಂದ್ರೆ ಆ ಕಡೆ ಈ ಕಡೆ ಬೀಳಬಾರ್ದಂತ. ಮತ್ತು ಇದೇನಿದು ಪಿಯರ್. ಇದೇನಿದು ಫೌಂಡೇಶನ್ ನಿಮ್ದು. ಸೊ ಪಿಯರ್ ಆದ ಬಳಿಕ ಪಿಯರ್ ಕ್ಯಾಪ್ ಬರ್ತದೆ. ಪಿಯರ್ ಕ್ಯಾಪ್ ಮ್ಯಾಗ ಏನು ಬರ್ತದೆ ನಿಮಗೆ, ಬಿಯರಿಂಗ್ಸ್ ಬರ್ತಾವೆ. ಪಿಯರ್ ಕ್ಯಾಪ್ ಇದ್ರೊಳಗೆ ಹಾಕಿಲ್ಲ ಡೈಗ್ರಾಮ್ನಾಗ, ಇದು ಪಿಯರ್ ಕ್ಯಾಪ್ ಅಂದ್ಕೋರಿ. ಸೊ ಇದ್ರ ಮ್ಯಾಗ ಏನು ಬರ್ತಾವೆ ನಿಮ್ಗೆ, ಬಿಯರಿಂಗ್ಸ್ ಬರ್ತಾವೆ. ಸಾರಿ ಎಸ್, ಪೈಲ್ ಹಾಕಿದ್ರೆ ಅಂದ್ರೆ ಪೈಲ್ ಕ್ಯಾಪ, ಪಿಯರ್ ಅಂತ ಪಿಯರ್ ಕ್ಯಾಪ್. ಸೊ ದೀಸ್ ಆರ್ ದ ಬಿಯರಿಂಗ್ಸ್. ಈ ಬಿಯರಿಂಗ್ಸ್ಗಿಂತಲೂ ಕೆಳಗಿದ್ದಕ್ಕೆ ಏನಂತಾರೆ, ಸಬ್ಸ್ಟ್ರಕ್ಚರ್ ಅಂತಾರೆ. ಬಿಯರಿಂಗ್ ಮತ್ತು ಉಳ್ಕಿದ ಮ್ಯಾಲೆ ಏನೇನಿರ್ತವೆ ನೋಡ್ರಿ, ಅದಕ್ಕೆಲ್ಲ ಸೂಪರ್ ಸ್ಟ್ರಕ್ಚರ್ ಅಂತಾರೆ. ಡೆಕ್ ಸ್ಲ್ಯಾಬ್ ಆಗಲಿ, ಬಿಯರಿಂಗ್ಸ್ ಆಗಲಿ, ಅವೆಲ್ಲ ಸೂಪರ್ ಸ್ಟ್ರಕ್ಚರ್ನ ಬರ್ತಾವೆ. ಸಬ್ಸ್ಟ್ರಕ್ಚರ್ನಾಗ ಏನು ಬರ್ತಾವೆ, ಪಿಯರ್, ಫೌಂಡೇಶನ್ಸ್, ಇವೆಲ್ಲ ನಿಮ್ಗೆ ಸಬ್ಸ್ಟ್ರಕ್ಚರ್ನಾಗ ಬರ್ತಾವೆ. ನೆಕ್ಸ್ಟ್ ಇವು 2 ಬಿಯರಿಂಗ್ ಅವ ಅಂತ ತಿಕ್ಕೋರಿ. ಇದ್ರದ್ದು ಅಡ್ಜಸೆಂಟ್ ಡಿಸ್ಟೆನ್ಸಿಗೆ ಏನಂತಾರಪ್ಪ ಅಂತಂದ್ರೆ ಕ್ಲಿಯರ್ ಸ್ಪ್ಯಾನ್ ಅಂತಾರೆ. ಸೊ ಇವು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸಿಗೆ ಏನಂತಾರೆ, ಎಫೆಕ್ಟಿವ್ ಸ್ಪ್ಯಾನ್ ಅಂತ ಇರ್ತಾರೆ. ಸೊ ಯಾವಾಗಲೂ ಏನು ಎಫೆಕ್ಟಿವ್ ಸ್ಪ್ಯಾನ್ ಏನಿರ್ತದೆ, ಗ್ರೇಟರ್ ದೆನ್ ಕ್ಲಿಯರ್ ಸ್ಪ್ಯಾನ್. ಓಕೆ, ನೆಕ್ಸ್ಟ್ ಒನ್, ಈಗ ಇವು ಇದ್ರೊಳಗೆ ಕೊಟ್ಟಾರೆ ನಿಮಗೆ. ಸೊ ಇವ್ರದಾಗ ಏನವ ನೋಡ್ರಿ, ಬಿಯರಿಂಗ್ಸ್ದಾಗೆ ಇವು ಬರ್ತದೆ. ಯಾವ್ದು ನಿಮಗೆ, ಎಲೆಕ್ಟ್ರೋಮ್ಯಾಟಿಕ್ ಬಿಯರಿಂಗ್. ಎಲೆಕ್ಟ್ರೋಮ್ಯಾಟಿಕ್ ಬಿಯರಿಂಗ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಈ ಟೈಪ್ ಸ್ಟ್ರಕ್ಚರ್ ಇರ್ತದೆ. ಇದು ಎದ್ರಲಿಂತ ಮಾಡಿರ್ತಾರಪ್ಪ ಅಂತಂದ್ರೆ, ಇದು ರಬ್ಬರ್ ಮತ್ತು ಸ್ಟೀಲ್ ಪ್ಲೇಟ್ ಇರ್ತದೆ. ಇದ್ರೊಳಗೆ ಸ್ಟೀಲ್ ಪ್ಲೇಟಿಗೆ ಏನು ಮಾಡಿರ್ತಾರೆ, ರಬ್ಬರ್ ಕೋಟಿಂಗ್ ಇರ್ತದೆ. ಸೊ ಈ ಟೈಪ್ ಕಾಣಿಸ್ತದೆ ನಿಮಗೆ. ಸೊ ಇದೇನಾಗ್ಯದ, ಸ್ಯಾಂಡ್ವಿಚ್ ಆಗ್ಯದ ನೋಡ್ರಿ, ಎಲ್ಲಿ ಪಿಯರ್ ಮತ್ತು ಡೆಕ್ ಸ್ಲ್ಯಾಬಿಂದ ನಡ್ಬರ್ಕ್. ಸೊ ದಿಸ್ ಈಸ್ ದ ಬಿಯರಿಂಗ್. ಓಕೆ, ಸೊ ಇದ್ರದ್ದು ಏನು 2 ಕೆಲಸ ಅಪ್ಪ ಅಂತಂದ್ರೆ, ಇದು ಏನು ಮಾಡ್ತಪ್ಪ ಅಂತಂದ್ರೆ ನಿಮಗೇನು ಫಸ್ಟ್ ಏನು ಮಾಡ್ತದೆ, ಮೂಮೆಂಟ್ ಕೊಡ್ತದೆ. ಹಾರಿಜಾಂಟಲ್ ಮೂಮೆಂಟ್, ಈ ಕಡೆ ಮೂಮೆಂಟ್ ಇಲ್ಲದ ನೋಡ್ರಿ. ಇದು ಡೆಕ್ ಸ್ಲ್ಯಾಬ್ ಅದ ಅಂತ ತಿಕ್ಕೋರಿ. ಇದೇನಾಗ್ತದೆ, ಬ್ರಿಡ್ಜ್ ಹಿಂಗೆ ಸರಿತಾ ಇರ್ತದೆ. ಸೊ ಅವಾಗ ಏನಾಗ್ತದೆ, ಇದು ಕೂಡ ಇದು ಏನದ ನೋಡ್ರಿ, ಇದು ಹಿಂಗೆ ಮತ್ತು ಹಿಂಗೆ ಆಗ್ತಿರ್ತದೆ. ಹೆಂಗೆ ಈ ಟೈಪ ಮತ್ತು ಈ ಟೈಪ್ ಹಿಂದೆ ಮುಂದೆ ಆಗ್ತಾ ಇರ್ತದೆ. ಸೊ ಅದೇನು ಮಾಡ್ತದೆ, ನಿಮ್ಗೆ ಹಾರಿಜಾಂಟಲ್ ಮೂಮೆಂಟ್ ಕೊಡ್ತದೆ. ಹಾರಿಜಾಂಟಲ್ ಮೂಮೆಂಟ್ ಕೊಡೋದ್ರ ಜೊತೆಗೆ ಏನು ಮಾಡ್ತದೆ, ರೊಟೇಷನ್ ಅಲೋ ಮಾಡ್ತದೆ. ಯಾಕಪ್ಪ ಅಂತಂದ್ರೆ ಇದು ಏನದ ನೋಡ್ರಿ ಬ್ರಿಡ್ಜ್. ಸೊ ಇದೇನಾಗ್ತದೆ, ಒಂದೊಂದು ಟೈಮ್ ಹಿಂಗೆ ಆಗ್ಬೋದು ಈ ಟೈಪ್, ಒಂದೊಂದು ಟೈಮ್ ಈ ಟೈಪ್ ಆಗ್ಬೋದು ಸ್ವಲ್ಪ. ಸೊ ಇದೇನಿದೆ ರೊಟೇಷನ್ ಟೈಪ್. ಸೊ ಇದೇನಾಗ್ತದೆ ಅವಾಗ, ಇದು ಈ ಟೈಪ್ ಮ್ಯಾಲ, ಈ ಟೈಪ್ ಮತ್ತೇನಾಗ್ತದೆ ನಿಮ್ಗೆ, ಇಲ್ಲಿ ಮ್ಯಾಗ ಬರ್ತದೆ, ಇಲ್ಲಿ ಕೆಳಗೆ ಈ ಟೈಪ್. ಸೊ 2 ಟೈಪ್ ನಿಮಗೇನಾಗ್ತದೆ, ಅದು ಹೆಲ್ಪ್ಫುಲ್ ಆಗ್ತದೆ. ಸೊ ದಿಸ್ ಈಸ್ ಕಿಲ್ ಕಾಣ್ಲತ್ತ ನೋಡ್ರಿ, ಈ ಟೈಪ್ ಇರ್ತದೆ ಸ್ಟ್ರಕ್ಚರ್. ಸೊ ಕ್ವಶನ್ ಏನು ಕೇಳಿ ನಿಮಗೆ, ಕ್ವಶನಿಗೆ ಬರಮ್ಮಿ. ಸೊ ವಿಚ್ ಆಫ್ ದ ಮೂಮೆಂಟ್ಸ್ ಆಫ್ ದ, ಇದ್ರೊಳಗೆ ಏನು ಎಲೆಕ್ಟ್ರೋಮ್ಯಾಟಿಕ್ ಬಿಯರಿಂಗ್ ಯಾವ ಟೈಪ್ ಮೂಮೆಂಟ್ ನಿಮಗೆ ಅಲೋ ಮಾಡ್ತಾ ಅಂತ ಹೇಳುತ್ತೆ. ಸೊ ಬೋತ್ ಟ್ರಾನ್ಸ್ಲೇಷನ್ ಮತ್ತು ರೊಟೇಷನ್.
ಓಕೆ. ನೆಕ್ಸ್ಟ್ ಒನ್, ದ ಗ್ರಿಪ್ ಲೆಂತ್ ಬಿಲೋ ಮ್ಯಾಕ್ಸಿಮಮ್ ಸ್ಕೋರ್ ಲೆವೆಲ್ ಫಾರ್ ಅ ರೈಲ್ವೆ ಬ್ರಿಡ್ಜಸ್ನಾಗ ಏನು ಮಾಡ್ತೇವೆ ನಾವು, ಗ್ರಿಪ್ ಲೆಂತ್ ಎಷ್ಟು ಕೊಡ್ತೇವೆ ಅಂತ ಕೇಳ್ತಾರೆ. ಇಲ್ಲಿ D/2 ಕೊಡ್ತೇವಪ್ಪ ಅಂತಂದ್ರೆ ಅಲ್ಲಿ ರೇಡಿಯಸ್ ಬೈ 2, R/2 ಈಸ್ 0.5. ನೆಕ್ಸ್ಟ್, ಫಾರ್ IRC ಕ್ಲಾಸ್ A ಕ್ಲಾಸ್ B ಲೋಡಿಂಗ್ ದ ಇಂಪ್ಯಾಕ್ಟ್ ಫ್ಯಾಕ್ಟರ್ ಫಾರ್ RCC ಬ್ರಿಡ್ಜಸ್ ಹ್ಯಾವಿಂಗ್ ಸ್ಪ್ಯಾನ್ಸ್ ಮೋರ್ ದೆನ್ 45 meters ಈಸ್ ಅಂತ ಕೇಳ್ಯಾನ. ಸೊ ಇವೆಲ್ಲ ಟೈಪ್ಸ್ ಆಫ್ ಲೋಡಿಂಗ್ ಬ್ರಿಡ್ಜಸ್ನಾಗ ಟೈಪ್ ಆಫ್ ಲೋಡಿಂಗ್ನಾಗ ಬರ್ತಾವೆ, IRC ಕ್ಲಾಸ್ A ಕ್ಲಾಸ್ B ಅವೆಲ್ಲ. ಸೊ ಅದರೊಳಗೆ ಏನು ಕೇಳ್ಯಾನ ನಿಮ್ಗೆ, RCC ಬ್ರಿಡ್ಜಸ್ಸಿಗೆ ಕೇಳ್ಯಾನ. ಸರಿ, ಏನು ಇಂಪ್ಯಾಕ್ಟ್ ಫ್ಯಾಕ್ಟರ್ ಒಂದು ಫಾರ್ಮುಲಾ ಅದ ನಿಮಗೆ, A/B+L. ಸೊ ಅವಾಗ ಏನಾಗ್ತದೆ ನಿಮ್ಗೆ, RCC ಬ್ರಿಡ್ಜಸ್ಗಳಿಗೆ ಎ ವ್ಯಾಲ್ಯೂ ಏನೇನು ಇರ್ತದಪ್ಪ ಅಂತಂದ್ರೆ ಎ ವ್ಯಾಲ್ಯೂ 4.5 ಅದ, ಹಾಗೆ ಬಿ ವ್ಯಾಲ್ಯೂ ಎಷ್ಟದ 6 ಅದ, ಹಾಗೆ ಇನ್ನೊಂದು ಸ್ಟೀಲ್ ಬ್ರಿಡ್ಜ್ ಒಂದು ಬರ್ತದೆ ನಿಮಗೆ. ಸೊ ಅದಕ್ಕೆ ಎ ವ್ಯಾಲ್ಯೂ ಎಷ್ಟು ಕೊಟ್ಟನು ನಿಮಗೆ ಅಂತಂದ್ರೆ 9 ಕೊಟ್ಟನು, ಬಿ ವ್ಯಾಲ್ಯೂ 13.5. ಸೊ ಇದು ನೀವು ಇಲ್ಲಿ ಈಸಿಲಿ ನಿಮ್ಗೆ RCC ಕೇಳೋಣಪ್ಪ ಅಂದ್ರೆ RCC ಹಾಕ್ರಿ, ಸ್ಟೀಲ್ ಕೇಳೋಣಂದ್ರೆ ಸ್ಟೀಲ್ದು ಹಾಕ್ರಿ. ಎಲ್ ಅಂತಂದ್ರೆ ಏನು ನಿಮಗೆ ಅಂತಂದ್ರೆ ಲೆಂತ್ ಆಫ್ ಸ್ಪ್ಯಾನ್, ಎದ್ರೊಳಗೆ ಮೀಟರ್ಸ್ನ. ಸೊ RCC ಕೇಳೋಣ, ಸೊ ಎ ಜಾಗದಾಗ 4.5 ಹಾಕ್ರಿ, ನೆಕ್ಸ್ಟ್ ಬಿ ಜಾಗದಾಗ ಏನು ಮಾಡಿರಿ 6 ಹಾಕ್ರಿ. ಸೊ ಯು ವಿಲ್ ಗೆಟ್ ದ ಆನ್ಸರ್. ಓಕೆ. ನೆಕ್ಸ್ಟ್ ಒನ್, ರೋಲರ್ ಬಿಯರಿಂಗ್ ಆರ್ ಯೂಸ್ಡ್ ಇನ್ ದ ಬ್ರಿಡ್ಜಸ್ ಫಾರ್ ಸ್ಪ್ಯಾನ್ ಆಫ್ ಅಂತ ಕೇಳ ನಿಮಗೆ. ರೋಲರ್ ಬಿಯರಿಂಗ್ಸ್ ಎಲ್ಲಿ ಯೂಸ್ ಮಾಡ್ತೇವೆ, ಸ್ಪ್ಯಾನ್ ಎಷ್ಟಿತ್ತು ಅಂತಂದ್ರೆ ಜನರಲಿ. ಸೊ ನಾವು 18 to 24 ಇತ್ತಪ್ಪ ಅಂತಂದ್ರೆ ಏನು ಯೂಸ್ ಮಾಡ್ತೇವೆ ನಾವು, ಸ್ಪ್ಯಾನ್ ಲೆಂತ್ ರೋಲರ್ ಬಿಯರಿಂಗ್ ಯೂಸ್ ಮಾಡ್ತೀವಿ. ಸೊ ರೋಲರ್ ಬಿಯರಿಂಗ್ ಯಾವ ಟೈಪ್ ಇರ್ತದೆ ಅಂತಂದ್ರೆ ಈ ಟೈಪ್ ಇರ್ತದೆ ನೋಡಿರಿ. ಇದು ಪಿಕ್ಚರ್ ಅಷ್ಟು ಕ್ಲಿಯರ್ ಇಲ್ಲ ಅನ್ಕೋತೀನಿ, ಈ ಟೈಪ್ ಇರ್ತದೆ, ಇದ್ರೊಳಗೆ ಕ್ಲಿಯರ್ ಅದ ನೋಡಿರಿ. ಇದೇನಾಗ್ತದೆ, ಬರೀ ನಿಮ್ಗೆ ಡಿಸ್ಪ್ಲೇ ಹಾರಿಜಾಂಟಲ್ ಮೂಮೆಂಟ್ ಕೊಡ್ತದೆ, ರೊಟೇಷನ್ ಅದು ಆಗಲ್ಲ, ಇದಕ್ಕೆ ಮ್ಯಾಗ ಕೆಳಕ್ಕೆ ಆಗಲ್ಲ ರೊಟೇಷನ್. ಓಕೆ. ನೆಕ್ಸ್ಟ್ ಕ್ವಶನ್, ಆ್ಯಸ್ ಪರ್ ದ ಇಂಡಿಯನ್ ರೋಡ್ ಕಾಂಗ್ರೆಸ್ ರೆಕಮೆಂಡೇಶನ್ ಇನ್ ದ ಮಿನಿಮಮ್ ಗ್ರಿಪ್ ಏನು ಕೇಳಿದಾನ, ಮಿನಿಮಮ್ ಗ್ರಿಪ್ ಲೆಂತ್ ಫಾರ್ ವೆಲ್ ಫೌಂಡೇಶನ್ ಅಂತ ಕೇಳೋಣ. ವೆಲ್ ಫೌಂಡೇಶನ್ ಅಂದರೆ ನಿಮ್ಗೆ ಅವಾಗ ಹೇಳೀನಿ D/3 ಅಂತ. ಸೊ ಡಿ ಅಂದ್ರೇನು, ಮ್ಯಾಕ್ಸಿಮಮ್ ಸ್ಕೋರ್ ಲೆವೆಲ್. ನೆಕ್ಸ್ಟ್, ಎಕ್ಸ್ಟ್ರಾ ಡೋಸ್ಡ್ ಬ್ರಿಡ್ಜಸ್ ಕಂಬೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಂತ ಕೇಳ್ಯಾರ. ಎಕ್ಸ್ಟ್ರಾ ಡೋಸ್ಡ್ ಬ್ರಿಡ್ಜಸ್ ಅಪ್ಪ ಅಂತಂದ್ರೆ ನಿಮಗೊಂದು ಡೆಕ್ ನಾರ್ಮಲ್ ಏನು ಬರ್ತದೆ ನಿಮಗೆ, ಕಾನ್ವೆನ್ಷನಲ್ ಬಾಕ್ಸ್ ಟೈಪ್ ಬ್ರಿಡ್ಜ್ನೂ ಇರ್ತದೆ, ಇದು ಬಾಕ್ಸ್ ಟೈಪ್ ಬ್ರಿಡ್ಜ್. ಇನ್ನೊಂದು ಬರ್ತದೆ ನಿಮಗೆ ಕೇಬಲಿಂದು, ನಿಮಗೆ ಕರೆಕ್ಟ್ ಇಮೇಜ್ ತೋರಿಸ್ತೀನಿ, ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ. ಓಕೆ. ಸೊ ಇದು ಸ್ಲ್ಯಾಬ್ ಟೈಪ್, ಇವೇನವ ಇವು ಅಬಟ್ಮೆಂಟ್ಸ್ ಅವ. ಸೊ ಇದೇನಿದು ಸ್ಲ್ಯಾಬ್ ಟೈಪ್. ಓಕೆ. ಇನ್ನೊಂದು ಕೇಬಲ್ ಟೈಪ್ ಯಾವ್ದು ಬರ್ತದೆ ನಿಮಗೆ ಅಂತಂದರೆ ಇದು ಕೇಬಲ್ ಟೈಪ್ ತೋರಿಸ್ತೀನಿ ನೋಡ್ರಿ. ಕೇಬಲ್ ಟೈಪ್ ಯಾವ್ದು ಬರ್ತದೆ ನಿಮ್ಗೆ, ಈ ಟೈಪ್ ಬರ್ತದೆ ಕೇಬಲ್ ಟೈಪ್ ಅಂದ್ರೆ. ಸೊ ಎರಡರದ್ದು ಕಾಂಬಿನೇಷನ್ ಏನಿರ್ತದೆ ನೋಡಿರಿ, ಅದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಇಲ್ಲಿ ತೋರ್ಸ್ಯಾರ ನೋಡಿರಿ, ಇದಕ್ಕೆ ಏನಂತೀವಿ ನಾವು, ಎಕ್ಸ್ಟ್ರಾ ಡೋಸ್ಡ್ ಬ್ರಿಡ್ಜಸ್. ಸೊ ಕೇಬಲ್ ಸ್ಟೇಡ್ ಬ್ರಿಡ್ಜಸ್ ವಿತ್ ಕನ್ವೆನ್ಷನಲ್ ಬಾಕ್ಸ್ ಗರ್ಡರ್ ಬ್ರಿಡ್ಜಸ್. ಸೊ ಈ ಥರ ಸ್ಟ್ರಕ್ಚರ್ ತಿಳಿದ, ಅಲ್ಲಿ ಕೇಬಲ್ ಸ್ಟೇಡ್ ಅದ, ಇಲ್ಲಿ ಬಾಕ್ಸ್ ಟೈಪ್ ಅದ. ಸೊ ಇಲ್ಲಿ ನೋಡ್ಬೋದು ನೀವು. ಓಕೆ. ನೆಕ್ಸ್ಟ್, ಫಾರ್ ಎ ಬ್ರಿಡ್ಜ್ ವಿತ್ ಲಾರ್ಜ್ ಸ್ಪ್ಯಾನ್ಸ್ ರಿಕ್ವೈರಿಂಗ್ ಡೀಪ್ ಫೌಂಡೇಶನ್ ದ ಸೂಟೇಬಲ್ ಟೈಪ್ ಆಫ್ ಫೌಂಡೇಶನ್ ಫಾರ್ ಪಿಯರ್ಸ್ ಈಸ್ ಅಂತ ಕೇಳ್ಯಾನ. ಫಾರ್ ಬ್ರಿಡ್ಜ್ ವಿತ್ ಲಾರ್ಜ್ ಸ್ಪ್ಯಾನ್ಸ್ ರಿಕ್ವೈರಿಂಗ್ ಡೀಪ್ ಫೌಂಡೇಶನ್ ಅಂತ ಕೇಳ್ಯಾನ. ಸೊ ಅದಕ್ಕೆ ಏನು ಮಾಡ್ತೇವೆ, ಲಾರ್ಜ್ ಸ್ಪ್ಯಾನ್ ಇದ್ದಾಗ ಮತ್ತು ಡೀಪ್ ಫೌಂಡೇಶನ್ ಬೇಕಾದಾಗ ನಾವು ಯಾವ್ದು ಯೂಸ್ ಮಾಡ್ತೇವೆ, ವೆಲ್ ಫೌಂಡೇಶನ್ ಅಂತ ಕರಿತೇವೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಕ್ವಶನ್ ಇದು. ವೆಲ್ ಫೌಂಡೇಶನ್ ಜನರಲಿ ಎಲ್ಲಿ ಕೊಡ್ತಾರೆ ನೋಡ್ರಿ, ಇಸ್ ಅ ಟೈಪ್ ಆಫ್ ಡೀಪ್ ಫೌಂಡೇಶನ್ ವಿಚ್ ಈಸ್ ಜನರಲಿ ಪ್ರೊವೈಡೆಡ್ ಬಿಲೋ ದ ವಾಟರ್ ಲೆವೆಲ್ ಫಾರ್ ಬ್ರಿಡ್ಜಸ್. ನೆಕ್ಸ್ಟ್, ಮೋಸ್ಟ್ ಕಾಮನ್ ಕೌಂಟರ್ ಮೆಜರ್ ಯೂಸ್ಡ್ ಟು ಪ್ರಿವೆಂಟ್ ದ ಸ್ಕಾರ್ ಎಟ್ ಬ್ರಿಡ್ಜ್ ಅಬಟ್ಮೆಂಟ್ ಈಸ್. ಸ್ಕಾರ್ ಅಂತಂದ್ರೆ ಏನು ಹೇಳಿ ನಿಮಗೆ, ಸೊ ಅದು ಪ್ರಿವೆಂಟ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನಾವು ರಿಪ್ರ್ಯಾಪ್ ಯೂಸ್ ಮಾಡ್ತೀವಿ ಮೆಥಡ್. ರಿಪ್ರ್ಯಾಪ್ ಮೆಥಡಪ್ಪ ಅಂತಂದ್ರೇನು, ಎ ಲೇಯರ್ ಆಫ್ ಲಾರ್ಜ್ ರಾಕ್ಸ್ ಪ್ಲೇಸ್ಡ್ ಅರೌಂಡ್ ದ ಬೇಸ್ ಆಫ್ ದ ಬ್ರಿಡ್ಜ್ ಪಿಯರ್ಸ್ ಆ್ಯಂಡ್ ಅಬಟ್ಮೆಂಟ್ಸ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಎರೋಷನ್ ಕಾಸ್ಡ್ ಬೈ ಫ್ಲೋಯಿಂಗ್ ವಾಟರ್. ನೀರು ಹೋಗ್ತಾ ಇರ್ತದೆ, ಎರೋಷನ್ ಆಗ್ಬಾರ್ದು ಅಂತ ಏನು ಮಾಡ್ತೇವೆ ನಾವು, ಇಲ್ಲಿ ರಾಕ್ಸ್ ಎಲ್ಲ ಹಾಕ್ತೇವೆ. ಸೊ ಅದಕ್ಕೇನು ಮೆಥಡ್ ಅಂತಾರೆ, ರಿಪ್ರ್ಯಾಪ್ ಮೆಥಡ್ ಅಂತ ಕರೀತಾರೆ. ನೆಕ್ಸ್ಟ್, ದ ಮೇನ್ ಫೋರ್ಸಸ್ ಇನ್ ಎ ಸಸ್ಪೆನ್ಷನ್ ಬ್ರಿಡ್ಜ್ ಆಫ್ ಎನಿ ಟೈಪ್ ಆರ್ ಡ್ಯಾಶ್ ಇನ್ ದ ಕೇಬಲ್ಸ್ ಆ್ಯಂಡ್ ಡ್ಯಾಶ್ ಇನ್ ದ ಪಿಲ್ಲರ್ಸ್. ಸೊ ದ ಮೇನ್ ಫೋರ್ಸಸ್ ಇನ್ ದ ಸಸ್ಪೆನ್ಷನ್ ಬ್ರಿಡ್ಜ್ ಆಫ್ ಎನ್ ಎನಿ ಟೈಪ್ ಡ್ಯಾಶ್ ಇನ್ ದ ಕೇಬಲ್ಸ್ ಅಂತ. ಕೇಬಲ್ಸ್ನಾಗ ಏನಿರ್ತದೆ ಅಂದ್ರೆ ಟೆನ್ಸೈಲ್ ಇರ್ತದೆ, ಟೆನ್ಸೈಲ್ ಫೋರ್ಸ್ ಇರ್ತದೆ. ಇದ್ರೊಳಗೆ ಏನಿರ್ತದೆ, ಪಿಲ್ಲರ್ಸ್ನಾಗ ಕಾಂಪ್ರೆಷನ್ ಫೋರ್ಸ್ ಇರ್ತದೆ. ಸೊ
ಸೊ ದಿಸ್ ಅ ಟೆನ್ಷನ್ ಮತ್ತು ಕಾಂಪ್ರೆಷನ್. ನೆಕ್ಸ್ಟ್ ಎ ಸಬ್ಮರ್ಸಿಬಲ್ ಬ್ರಿಡ್ಜ್ ಈಸ್ ಡಿಸೈನ್ಡ್. ಸಬ್ಮರ್ಸಿಬಲ್ ಬ್ರಿಡ್ಜ್ ಅಪ್ಪ ಅಂತಂದ್ರೆ ನಾವು ಏನು ಮಾಡ್ತೇವೆ, ಜನರಲಿ ಮ್ಯಾಕ್ಸಿಮಮ್ 3 days ತನಕ ಅದು ಸಬ್ಮರ್ಸಿಬಲ್ ಆಗಿರ್ಬೋದು ಬ್ರಿಡ್ಜ್, ಫಾರ್ ಎ ಪೀರಿಯಡ್ ಆಫ್ 6 times ಇನ್ ಅ ಇಯರ್. ಅಂದ್ರೆ 1 ವರ್ಷದಾಗ 6 ಟೈಮ್ 3 ದಿನಕ್ಕಿಂತಲೂ ಹೆಚ್ಚಿಗೆ ಅದು ನೀರಿನಾಗ ನೀರಿಂದು ಏನು ವಾಟರ್ ಲೆವೆಲ್ ಏನಿರ್ತದೆ ನೋಡ್ರಿ, ಅದು ಬ್ರಿಡ್ಜ್ಗಿಂತ ಲೆವೆಲ್ಗಿಂತ ಮ್ಯಾಗ್ ಬಂದಿರ್ತದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಟು ಬಿ ಸಬ್ಮರ್ಜ್ಡ್ ಡ್ಯೂರಿಂಗ್ ದ ಹೈ ಫ್ಲಡ್ ಬಂದಾಗ ಜನರಲಿ ಈ ಕೇಸ್ ನಾವು ಕನ್ಸಿಡರ್ ಮಾಡ್ತೀವಿ. ಸಬ್ಮರ್ಸಿಬಲ್ ಬ್ರಿಡ್ಜ್ ನಾವು ಡಿಸೈನ್ ಮಾಡದೆ ಅದು ಬ್ರಿಡ್ಜ್ ಹೆಂಗಿರ್ತದಪ್ಪ ಅಂದ್ರೆ ಸಬ್ಮರ್ಜ್ ಆಗ್ತದೆ ಯಾವಾಗ ಹೈ ಫ್ಲಡ್ ಬಂದಾಗ ಏನಾಗಬಾರ್ದು, ನಮ್ಗೆ ಮ್ಯಾಕ್ಸಿಮಮ್ 3 days ತನಕ ಆಗಬೇಕು ಮತ್ತು ಫಾರ್ ಎ ಪೀರಿಯಡ್ ಆಫ್ 6 times ಇನ್ ಅ ಇಯರ್ ಅಷ್ಟೆ. ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಬಿಯರಿಂಗ್ ಇನ್ ಬ್ರಿಡ್ಜ್ ಸೂಪರ್ ಸ್ಟ್ರಕ್ಚರ್ ಪರ್ಮಿಟ್ಸ್ ಅಂತ ಕೇಳ ನಿಮಗೆ. ಸೂಪರ್ ಸ್ಟ್ರಕ್ಚರ್ ಏನು ಮಾಡ್ತದಪ್ಪ ಅಂತಂದ್ರೆ ಎಕ್ಸ್ಪ್ಯಾನ್ಷನ್ ಬಿಯರಿಂಗ್ ಅದ ಅಂತ ಹೇಳಿ ನಿಮಗೆ. ಎಕ್ಸ್ಪ್ಯಾನ್ಷನ್ ಬಿಯರಿಂಗ್ದಾಗ ಏನಿರ್ತದೆ, ರೊಟೇಷನ್ ಮತ್ತು ಟ್ರಾನ್ಸ್ಲೇಷನ್ ಎರಡೂ ಇರ್ತಾವೆ ಎಕ್ಸ್ಪ್ಯಾನ್ಷನ್ ಬಿಯರಿಂಗ್. ನೆಕ್ಸ್ಟ್ ಫಾರ್ RC ಬ್ರಿಡ್ಜಸ್ ದ ಸ್ಮಾಲೆಸ್ಟ್ ಸ್ಪ್ಯಾನ್ ಬಿಯಾಂಡ್ ವಿಚ್ ದ ಇಂಪ್ಯಾಕ್ಟ್ ಫ್ಯಾಕ್ಟರ್ ಈಸ್ ಸೇಮ್ ಫಾರ್ ಕ್ಲಾಸ್ A or B or AA ಆ್ಯಂಡ್ 70 R ಲೋಡಿಂಗ್ ಈಸ್ ಅಂತ ಕೇಳ್ಯಾನ. ಸೊ ಇವೆಲ್ಲ ಟೈಪ್ ಆಫ್ ಲೋಡಿಂಗ್ಸ್, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ AA. 70 R ಲೋಡಿಂಗ್. 70 R ಲೋಡಿಂಗ್ ಅಂತಂದ್ರೆ ಏನು ನಿಮಗೆ, 70 ಅಂತಂದ್ರೆ ಟೋಟಲ್ ಲೋಡ್ ಕೆಪ್ಯಾಸಿಟಿ ಇನ್ ಕಿಲೋನ್ಯೂಟನ್. ಆರಪ್ಪ ಅಂತಂದ್ರೇನು, ಟೈಪ್ ಆಫ್ ವೆಹಿಕಲ್. ಏನು ಕ್ವಶನ್ ಕೇಳ ನಿಮ್ಗೆ, ದ ಸ್ಮಾಲೆಸ್ಟ್ ಸ್ಪ್ಯಾನ್ ಬಿಯಾಂಡ್ ವಿಚ್ ದ ಇಂಪ್ಯಾಕ್ಟ್ ಫ್ಯಾಕ್ಟರ್ ಇಸ್ ಸೇಮ್ ಅಂತಂದ್ರೇನು, ಈ 12 meter ಸ್ಪ್ಯಾನ್ ಆದ ಬಳಕ ಏನಾಗ್ತದೆ ನಿಮ್ಗೆ, ಇಂಪ್ಯಾಕ್ಟ್ ಫ್ಯಾಕ್ಟರ್ ಏನಿರ್ತದೆ ಸೇಮ್ ಇರ್ತದೆ. ಅದಕ್ಕೆ ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C ಯಾವುದ್ಯಾಕೆ ಇರ್ಲಿಕ್ಕೆ, ಸೊ ಅದಕ್ಕೆ ಏನಾಗ್ತದೆ ನಿಮ್ಗೆ ಸೇಮ್ ಇರ್ತದೆ ಅಂತ ಹೇಳ್ತಾರೆ. ಇಸ್ ದ 12 meter RC ಬ್ರಿಡ್ಜಸ್ನಾಗ. ನೆಕ್ಸ್ಟ್ ಸ್ಕ್ಯೂ ಆಫ್ ಎ ಬ್ರಿಡ್ಜ್ ಈಸ್ ದ ಆ್ಯಂಗಲ್ ಬಿಟ್ವೀನ್. ಈಗ ನೋಡ್ರಿ ಇದು ರಿವರ್ ಫ್ಲೋ ಆಗ್ಲತ್ತ ಇರ್ತದೆ ಅಂತ ತಿಕ್ಕೋರಿ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ರಿವರ್ ಫ್ಲೋ ಆಗ್ಲತ್ತ ಅಂತ ತಿಕ್ಕೋರಿ ಡೈರೆಕ್ಷನ್. ಸೊ ಇದಕ್ಕೆ ನಾವು ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂತ ತಿಕ್ಕೋರಿ. ಅದಕ್ಕೆ ಏನಂತಾರೆ, ನಾರ್ಮಲ್ ಬ್ರಿಡ್ಜ್ ಅಂತ ಕರೀತಾರೆ. ಸ್ಕ್ಯೂ ಬ್ರಿಡ್ಜ್ ಅಪ್ಪ ಅಂತಂದ್ರೆ ಏನು, ಸ್ಪೆಷಲ್ ಕಂಡೀಷನ್ ಅಂದ್ರೆ ಅಕ್ರಾಸ್ ದ ರಿವರ್ ಮಾಡ್ತೀವಿ ಅಂತಂದ್ರೆ ಒಂದು ಆ್ಯಂಗಲ್ ಇರ್ತದೆ, ಕರೆಕ್ಟ್ಲಿ ರೈಟ್ ಆ್ಯಂಗಲ್ನಾಗ ಅಥವಾ 90 degreesನಾಗ ಇರಲ್ಲ, ಪರ್ಪೆಂಡಿಕ್ಯುಲರ್ ಆಗಿ ಇರಲ್ಲ ಫ್ಲೋ ಆಫ್ ವಾಟರಿಗೆ. ಸೊ ಒಂದು ಆ್ಯಂಗಲ್ನಾಗ ಇರ್ತದೆ, ಅದಕ್ಕೆ ಏನಂತಾರೆ ಸ್ಕ್ಯೂ ಬ್ರಿಡ್ಜಸ್ ಅಂತ ಕರೀತಾರೆ. ಏನದು, ದ ಸೆಂಟರ್ ಲೈನ್ ಆಫ್ ವಾಟರ್ ಕೋರ್ಸ್ ಆರ್ ರೋಡ್ ಆ್ಯಂಡ್ ನಾರ್ಮಲ್ ಸೆಂಟರ್ ಲೈನ್ ಆಫ್ ದ ಟ್ರ್ಯಾಕ್. ಸೊ ದಿಸ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್. ವಾಟರ್ ಕೋರ್ಸ್ ಮತ್ತು ಏನು ಮತ್ತು ಟ್ರ್ಯಾಕಿಂದು ನಡಬರ್ಕಿರೋ ಆ್ಯಂಗಲ್. ನೆಕ್ಸ್ಟ್ ದ ಅಡ್ವಾಂಟೇಜ್ ಆಫ್ ಪ್ರೊವೈಡಿಂಗ್ ಬಿಯರಿಂಗ್ ಇನ್ ಅ ಬ್ರಿಡ್ಜ್ ಈಸ್ ಆರ್ ನಾವು ಎದಕ್ಕೆ ಕೊಡ್ತೇವಪ್ಪ ನಿಮಗೆ ಬಿಯರಿಂಗ್ಸಪ್ಪ ಅಂತಂದ್ರೆ, ಅದೇನು ಮಾಡ್ತದೆ, ಮೂಮೆಂಟ್ ಆಫ್ ದ ಗರ್ಡರ್ ಕೂಡ ಹೆಲ್ಪ್ ಮಾಡ್ತದೆ, ಮೂಮೆಂಟ್ ಆಫ್ ಗರ್ಡರಿಗೆ. ನೆಕ್ಸ್ಟ್ ಏನು, ಟು ಸ್ಪ್ರೆಡ್ ದ ಲೋಡ್ ಫ್ರಾಮ್ ದ ಸೂಪರ್ ಸ್ಟ್ರಕ್ಚರ್. ಹೌದು, ಸೂಪರ್ ಸ್ಟ್ರಕ್ಚರಿಂದ ಏನು ಮಾಡ್ತದೆ, ಸಬ್ ಸ್ಟ್ರಕ್ಚರಿಗೆ ಬರಬೇಕಪ್ಪ ಅಂತಂದ್ರೆ ಅದು ನಮಗೆ ಬಿಯರಿಂಗ್ ಹೆಲ್ಪ್ ಮಾಡ್ತದೆ. ಮತ್ತು ವರ್ಟಿಕಲ್ ಮೂಮೆಂಟ್ ಕೂಡ ಹೆಲ್ಪ್ ಮಾಡ್ತದೆ in the due to sinking of supports. Next, the permissible stress of HYSD Fe 415 bars for the purpose of designing bridge deck as per bridge deck ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಯಾವುದು IRC 21/2000 ಪ್ರಕಾರ ಮಾಡ್ತೀವಿ. ಅದರೊಳಗೆ HYSD ಬಾರಿಗೆ ಪರ್ಮಿಸಿಬಲ್ ಸ್ಟ್ರೆಸ್ ಎಷ್ಟದ ಅಂತ ಕೇಳತ್ತಾರ ಅವ್ರು. ಎದ್ರೊಳಗೆ ಕೇಳತ್ತಾರ, HYSD ಬಾರಿ ಪರ್ಮಿಸಿಬಲ್ ಎಷ್ಟದ ಅಂತ ಕೇಳತ್ತಾರೆ. ಸೊ ಅದಕ್ಕೆ ಆನ್ಸರ್ ಇಸ್ 200. ಸೊ ಅದ್ರೊಳಗೆ ಭೀ ಏನು ಬರ್ತದೆ ನಿಮಗೆ, ಅದು ಭಾಳ ಟೆನ್ಷನ್ನಾಗ ಅದ ಅಥವಾ ಏನು ಕಾಂಪ್ರೆಷನ್ನಾಗ ಅದ ಅಂತ ಅದ್ರ ಮ್ಯಾಗೂ ಕೂಡ ಪರ್ಮಿಸಿಬಲ್ ಸ್ಟ್ರೆಸ್ ವೇರಿ ಆಗ್ತದೆ. ಆ ಬಾರ್ ಏನಾದರೂ ಟೆನ್ಷನ್ನಾಗಿತ್ತು ಅಂತಂದ್ರೆ ಟೆನ್ಸಲ್ನಾಗ ಅದಕ್ಕೆ 200 ಇರ್ತದೆ, ಕಾಂಪ್ರೆಷನ್ನಾಗಿತ್ತಪ್ಪ ಅಂತಂದ್ರೆ 170 ಇರ್ತದೆ. ನೆಕ್ಸ್ಟ್, ದ ಇಂಪ್ಯಾಕ್ಟ್ ಫ್ಯಾಕ್ಟರ್ ಫಾರ್ RC ಬ್ರಿಡ್ಜಸ್ ಆಫ್ ಕ್ಲಾಸ್ A, ಕ್ಲಾಸ್ B ಲೋಡಿಂಗ್ ಈಸ್ ಅಂತ ಕೇಳ್ಯಾರ. ಸೊ ನಿಮಗೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಫಾರ್ಮುಲಾ ಹೇಳೀನಿ, A/B + L. RCCಗೆ ಬೇರೆ ಇರ್ತದೆ, ಮತ್ತು ನಿಮಗೆ ಇನ್ನೊಂದು ಯಾವುದು ಸ್ಟೀಲ್ ಸ್ಟ್ರಕ್ಚರಿಗೆ ಬೇರೆ ಇರ್ತದೆ. RCC A ಎಷ್ಟಿರ್ತದೆ 4.5, B ಎಷ್ಟಿರ್ತದೆ 9. ಇದ್ರ ಡಬಲ್ A ಎಷ್ಟಿರ್ತದೆ ಇದಕ್ಕೆ 6, B ಎಷ್ಟಿರ್ತದೆ ಡಬಲ್ಗಿಂತಲೂ ಹೆಚ್ಚಿಗೆ 13.5 ಅದ ನೋಡಿರಿ. ಈ ಫಾರ್ಮುಲಾದಾಗ ಇದು ಹಾಕ್ರಿ ನಿಮ್ಗೆ ಬರ್ತದೆ, ಆನ್ಸರ್ ಇಸ್ B. ನೆಕ್ಸ್ಟ್, ಫಾರ್
ಸಿಸ್ಮಿಕ್ ಕನ್ಸಿಡರೇಷನ್ ಆಫ್ ಬ್ರಿಡ್ಜ್ ಡಿಸೈನ್ ಡ್ಯಾಶ್ ಕೋಡ್ ಈಸ್ ಯೂಸ್ಡ್. ಸಿಸ್ಮಿಕ್ ಕನ್ಸಿಡರ್ ಮಾಡಿಗೆಸಿಂದ ಬ್ರಿಡ್ಜ್ ಡಿಸೈನ್ ಮಾಡ್ಲತ್ತೀವಪ್ಪ ಅಂದ್ರೆ ಯಾವ IS ಕೋಡ್ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ವಿ ಫಾಲೋ IS 1893 ಪಾರ್ಟ್ 1. ಸೊ ಇಂಥ ಟೈಪ್ ಎಲ್ಲ ನೀವು ಅಷ್ಟು ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಇಫ್ ಯು ವಾಂಟ್ ಟು ಸ್ಕಿಪ್ ಯು ಕ್ಯಾನ್ ಸ್ಕಿಪ್ ದಿಸ್ ಒನ್. ನೆಕ್ಸ್ಟ್ ಒನ್ ಇಸ್ ಡ್ಯಾಶ್ ಕ್ಯಾನ್ ಬಿ ರೋಲ್ಡ್ ಬ್ಯಾಕ್ವರ್ಡ್ಸ್ ಆ್ಯಂಡ್ ಫಾರ್ವರ್ಡ್ಸ್ ಅಕ್ರಾಸ್ ದ ಓಪನಿಂಗ್. ಇವೇನಂತಾರೆ ಟ್ರಾನ್ಸ್ವರ್ಸರ್ ಬ್ರಿಡ್ಜಸ್ ಅಂತಾರೆ. ಏನು ಟ್ರಾನ್ಸ್ವರ್ಸರ್ ಬ್ರಿಡ್ಜಸ್. ಟ್ರಾನ್ಸ್ವರ್ಸ್ ಬ್ರಿಡ್ಜ್ ಏನಪ್ಪ ಅಂತಂದರೆ ಇಟ್ ಇಸ್ ಅ ಮೂವೇಬಲ್ ಬ್ರಿಡ್ಜ್ ಕನ್ಸಿಸ್ಟಿಂಗ್ ಆಫ್ ಎ ಸ್ಟ್ರಕ್ಚರ್ ಲೈಕ್ ಗರ್ಡರ್ ದಟ್ ಕ್ಯಾನ್ ಬಿ ಡ್ರಾನ್ ಬ್ಯಾಕ್ವರ್ಡ್ಸ್ ಮತ್ತು ಫಾರ್ವರ್ಡ್. ನೆಕ್ಸ್ಟ್ ದ ಹೈವೇ ಬ್ರಿಡ್ಜಸ್ ಶಾಲ್ ನಾಟ್ ಬಿ ಕನ್ಸಿಡರ್ಡ್ ಟು ಕ್ಯಾರಿಂಗ್ ಎನಿ ಲೈವ್ ಲೋಡ್ ವೆನ್ ದ ವಿಂಡ್ ವೆಲಾಸಿಟಿ ಎಟ್ ದ ಡೆಕ್ ಲೆವೆಲ್ ಎಕ್ಸಿಡ್ಸ್ 130 km/h. ಓಕೆ. Next one is as per IRC specification minimum cement content in the concrete is dash for major bridges. ಮೇಜರ್ ಬ್ರಿಡ್ಜಸ್ ಅಪ್ಪ ಅಂತಂದ್ರೆ ಗ್ರೇಟರ್ ದ್ಯಾನ್ 120 ಮೀಟರ್ಸಿಗೆ ಏನಂತೇವೆ ನಾವು ಮೇಜರ್ ಬ್ರಿಡ್ಜಸ್ ಅಂತೇವೆ ಸ್ಪ್ಯಾನ್ ಲೆಂತ್. ಸೊ ಅದಕ್ಕೆ 360 kg per ಮೀಟರ್ ಕ್ಯೂಬಿಗೆ ಎಷ್ಟು ಬೇಕು 360 kg ನಿಮ್ಗೆ ಸಿಮೆಂಟ್ ಬೇಕು. ನೆಕ್ಸ್ಟ್ ಫಾರ್ ಹೈ ಲೆವೆಲ್ ಬ್ರಿಡ್ಜಸ್ ದ ಫ್ರೀ ಬೋರ್ಡ್ ಶುಡ್ ನಾಟ್ ಬಿ ಲೆಸ್ ದೆನ್. ಫ್ರೀ ಬೋರ್ಡ್ ಅಂತಂದ್ರೆ ಏನು ನಿಮಗೆ ಗೊತ್ತಾಗಬೇಕು ಫಸ್ಟ್. ಫ್ರೀ ಬೋರ್ಡ್ ಅಂತಂದ್ರೆ ಇದು ನೋಡ್ರಿ, ಇದ್ರೊಳಗೆ ಅದ ಇಲ್ಲ ಇದ್ರೊಳಗೆ ಬರಲಿ, ಇದ್ರೊಳಗೆ ನಿಮಗೆ ತಿಳಿತದೆ ಈಸಿಯಾಗಿ. ಸೊ ಏನಿದೆ ಇದು ಡೆಕ್ ಸ್ಲ್ಯಾಬ್ ಅದ ಅಂತ ತಿಕ್ಕೋರಿ, ಇದೇನದ ಪಿಯರ್ ಅದ. ನೆಕ್ಸ್ಟ್ ಏನು ನಿಮಗೆ ಇದೊಂದು ಕಾನ್ಸೆಪ್ಟ್ ಹೇಳ್ತೀನಿ ಅಫ್ಲಕ್ಸಿಂದೆಲ್ಲ. ಸೊ ಇದೇ ನಿಮ್ಗೆ ಇಲ್ಲೇನಲ್ಲತ್ತದ ನಿಮ್ಗೆ ವಾಟರ್ ಫ್ಲೋ ಅಲ್ಲತ್ತದ ಇರ್ತದೆ ಅಂತ ತಿಕ್ಕೋರಿ. ಅಂದ್ರೆ ಇಲ್ಲಿ ಬ್ರಿಡ್ಜ್ ಅದಪ್ಪ, ಇಲ್ಲೂ ನಾರ್ಮಲಾಗಿ ವಾಟರ್ ಫ್ಲೋ ಆಗ್ತಾ ಇರ್ತದೆ. ನೀವು 3D ಡೈಮೆನ್ಷನ್ದಾಗ ಇಮ್ಯಾಜಿನ್ ಮಾಡ್ಬೇಕು. ಇಲ್ಲಿ ವಾಟರ್ ಫ್ಲೋ ಆಗ್ತಾ ಇರ್ತದೆ. ಸೊ ಈ ವಾಟರ್ ಫ್ಲೋ ಆಗ್ತಿರೋದು ನಾರ್ಮಲ್ ಏನಪ್ಪ ಅದರ್ ಬ್ರಿಡ್ಜಸ್ನಾಗ ಇಲ್ಲಿ ತನಕ ಫ್ಲೋ ಆಗ್ತದೆ, ಅಂದ್ರೆ ಇದೇ ಹೈಟ್ ತನಕ. ಬಟ್ ಬ್ರಿಡ್ಜಸ್ನಾಗ ಏನಾಗ್ತದೆ ಅದಕ್ಕಿಂತಲೂ ಹೆಚ್ಚಿಗೆ ಹೈಟ್ನಾಗ ಫ್ಲೋ ಆಗ್ತದೆ. ಯಾಕಪ್ಪ ಅಂತಂದ್ರೆ ಅದ್ರದ್ದು ವಿಡ್ತ ಬ್ರಿಡ್ಜಸ್ಸಿಂದು ಅದ್ರ ರಿವರ್ ಕೋರ್ಸ್ ಏನಿರ್ತದೆ ಇಲ್ಲಿ ವೈಡ್ ಇರ್ತದೆ. ಇಲ್ಲಿ ಬಂದು ಏನಾಗಿರ್ತದೆ ಬ್ರಿಡ್ಜಸ್ ಬಲ್ಲಿ ನ್ಯಾರೋ ಆಗಿರ್ತದೆ. ನಾವು ಜನರಲಿ ನ್ಯಾರೋ ಇದ್ದಲ್ಲೇ ಏನು ಮಾಡ್ತೇವೆ ನಾವು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತೇವೆ. ಯಾಕಂಬತ್ತಂದ್ರೆ ಕಾಸ್ಟ್ ಉಳಿಸ್ಬೇಕಂತದೆ ನಮಗೆ. ಸೊ ಅವಾಗ ಏನಾಗ್ತದೆ ಇದು ವಾಟರ್ ಕೋರ್ಸಿಂದ ಹೈಟ್ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ. ಸೊ ಈ ಹೆಚ್ಚಿಗೆ ಆಗೋದು ಹೈಟ್ ಅಂತಾರೆ ನೋಡ್ರಿ, ಬ್ರಿಡ್ಜ್ಗಿಂತ ಬೇರೆ ಲೊಕೇಶನ್ನ ಈ ಕಡೆ ಹಿಂದೆ ಎಷ್ಟು ಹೈಟ್ ಇರ್ತದೆ ನೋಡ್ರಿ ಅದಕ್ಕಿಂತ ಹೆಚ್ಚಿಗೆ ಇರ್ತದೆ. ಸೊ ಈ ಹೈಟಿಗೆ ಏನಂತಾರಪ್ಪ ಅಂದ್ರೆ ಅಫ್ಲಕ್ಸ್ ಅಂತಾರೆ. ಈ ಅಫ್ಲಕ್ಸ್ಗಿಂತಲೂ ಮತ್ತೇನಾಗ್ತದೆ ಒಂದು ಟೈಮ ಹೆಚ್ಚಿಗೆ ರೇನ್ ಆಯ್ತು ಅಂತ ತಿಕ್ಕೋರಿ, ಭಾಳ ಮಳೆ ಬಂತಂತ ತಿಕ್ಕೋರಿ, ಆವಾಗ ಹೈ ಫ್ಲಡ್ ಲೆವೆಲ್ ಬರ್ತದೆ. ಸೊ ಹೈ ಫ್ಲಡ್ ಲೆವೆಲ್ಲಿಂತ ಎಷ್ಟು ಡೆಕ್ ಸ್ಲ್ಯಾಬ್ ಬಾಟಮ್ ಆಫ್ ಡೆಕ್ ಸ್ಲ್ಯಾಬ್ ಎಷ್ಟು ಡಿಸ್ಟೆನ್ಸ್ನಾಗದ ಅದಕ್ಕೆ ಏನಂತಾರೆ ನಾವು ಫ್ರೀ ಬೋರ್ಡ್ ಅಂತ ಕರಿತೇವೆ. ಓಕೆ. ಸೊ ದಿಸ್ ಇಸ್ ಅಬೌಟ್ ಅಫ್ಲಕ್ಸ್ ಅಂದ್ರೆ ಏನು, ಎಟ್ ಬ್ರಿಡ್ಜ್ ಲೊಕೇಶನ್ width is reduced, depth of the flow is increases. ಫ್ರೀ ಬೋರ್ಡ್ ಅಂತಂದ್ರೆ ನಿಮ್ಗೆ ಗೊತ್ತಾಯಿತು ಬಾಟಮ್ ಆಫ್ ಡೆಕ್ ಸ್ಲ್ಯಾಬ್ಲಿಂತ ಹೈ ಫ್ಲಡ್ ಲೆವೆಲ್ ತನಕ. ಸೊ ನಿಮ್ಮ ಕ್ವಶನ್ ಏನಿತ್ತದು, ಫ್ರೀ ಬೋರ್ಡ್ ಎಷ್ಟು ಬಿಡ್ತಾರೆ ಅಂತ ಕೇಳತ್ತಾರೆ ಇದ್ರೊಳಗೆ. ಸೇಮ್ ಆರ್ಚ್ ಬ್ರಿಡ್ಜಸ್ಸಿಗೆ ನಾವು 30 ಸೆಂಟಿಮೀಟರ್ ಬಿಡ್ತೇವೆ, ಗರ್ಡರ್ ಬ್ರಿಡ್ಜಸ್ಗಳಿಗೆ 60 to 90, ನ್ಯಾವಿಗೇಬಲ್ ರಿವರ್ಸ್ಗೆ ಏನು ಬಿಡ್ತೇವೆ ನಾವು 240 to 300 ಮೀಟರ್. ಯಾಕಪ್ಪ ಅಂತಂದ್ರೆ ಎಲ್ಲ ಬೋಟ್ ಗೀಟ್ ಎಲ್ಲ ಹೋಗ್ತಾ ಇರಬೇಕಲ್ಲ, ಸೊ ಅದಕ್ಕೆ ನಾವು ಹೆಚ್ಚಿಗೆ ಬಿಡ್ತೇವೆ ಫ್ರೀ ಬೋರ್ಡ್. ನೆಕ್ಸ್ಟ್ ಹೈ ಲೆವೆಲ್ ಬ್ರಿಡ್ಜಸ್ಸಿಗೆ 60 ಸೆಂಟಿಮೀಟರ್ಸ್. ಓಕೆ, ಇದು ನೆನಪಿಟ್ಕೋರಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಶಾಲ್ ಬಿ ಕನ್ಸಿಡರ್ ವೈಲ್ ಡಿಸೈನಿಂಗ್ ಹೈ ಲೆವೆಲ್ ಬ್ರಿಡ್ಜಸ್ ಫಾರ್ ಬಯಾನ್ಸಿ ಎಫೆಕ್ಟ್. ಬಯಾನ್ಸಿ ಎಫೆಕ್ಟ್ ಅಂದ್ರೆ ಏನು, ಮ್ಯಾಗ್ ಪುಷ್ ಮಾಡ್ತದೆ. ಇಲ್ಲಿ ಬಾಡಿ ಯಾವುದಾರೆ ಬಿತ್ತಪ್ಪ ಅಂತಂದ್ರೆ ಬಯಾನ್ಸಿ ಎಫೆಕ್ಟ್ಲಿಂತ ಏನಾಗ್ತದೆ ಮ್ಯಾಗ್ ಬರ್ತದೆ. ಸೊ ಯಾವ ಫೋರ್ಸ್ ಕನ್ಸಿಡರ್ ಮಾಡ್ತೀರಪ್ಪ ಅಂದ್ರೆ ಬಯಾನ್ಸಿ ಫೋರ್ಸ್ ಡ್ಯೂ ಟು ಸಬ್ಮರ್ಜ್ಡ್ ಪಾರ್ಟ್ ಆಫ್ ದ ಸಬ್ಸ್ಟ್ರಕ್ಚರ್ ಆಫ್ ಆ್ಯಂಡ್ ಫೌಂಡೇಶನ್. ಸೊ ಅದು ಬಯಾನ್ಸಿ ಫೋರ್ಸಿಗೆ ಏನಾಗಿರ್ತದೆ ಪ್ರೋನ್ ಆಗಿರ್ತದೆ. ಸೊ ಇದು ನಾವು ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ IRC ಸ್ಟ್ಯಾಂಡರ್ಡ್ ಲೋಡಿಂಗ್ ಫಾರ್ ಬ್ರಿಡ್ಜಸ್ ಡಿಸೈನ್ಸ್ ಆರ್ ಏನು ನಿಮಗೆ ಏನೇನು ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಎ ಮತ್ತು ಕ್ಲಾಸ್ 70R. ಸೊ ಇದ್ರ ಮ್ಯಾಗ ಏನು ಮಾಡ್ತೇವೆ ನಾವು ಲೋಡಿಂಗ್ ಕನ್ಸಿಡರ್ ಮಾಡ್ತೇವೆ ಬ್ರಿಡ್ಜ್ ಡಿಸೈನ್ನಾಗ. ಸಸ್ಪೆನ್ಷನ್ ಬ್ರಿಡ್ಜ್ ಇವೇನು ಎದಕ್ಕೆ ಸೂಟೇಬಲ್ ಅಪ್ಪ ಅಂತಂದ್ರೆ ದೀಸ್ ಆರ್ ಸೂಟೇಬಲ್ ಫಾರ್ ಲಾಂಗ್ ಸ್ಪ್ಯಾನ್, ನಿಮಗೆ ಗ್ರೇಟರ್ ದೆನ್ 120 ಮೀಟರ್ಸ್. ನೆಕ್ಸ್ಟ್ ದ ಸ್ಟ್ರೀಮ್ ಎಟ್ ದ ಐಡಿಯಲ್ ಬ್ರಿಡ್ಜ್ ಸೈಟ್ ಶುಡ್ ಬಿ ಅಂತ ಕೇಳ್ಯಾನ. ಸ್ಟ್ರೀಮ್ ಎಟ್ ದ ಐಡಿಯಲ್ ಬ್ರಿಡ್ಜ್ ಇದೇನಿರ್ಬೇಕು ನಿಮಗೆ ನ್ಯಾರೋ ಇರಬೇಕು. ಎಷ್ಟು ನ್ಯಾರೋ ಪಾಸಿಬಲ್ ಅದ ನೋಡಿ ಅಷ್ಟು ನ್ಯಾರೋ ಇದ್ದಲ್ಲಿ ಏನು ಮಾಡ್ತೇವೆ ನಾವು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತೇವೆ. ಸೊ ಅದೇ ಹೇಳತ್ತಾರೆ ವೆಲ್ ಡಿಫೈನ್ಡ್ ಆ್ಯಂಡ್ ಆ್ಯಸ್ ನ್ಯಾರೋ ಆ್ಯಸ್ ಪಾಸಿಬಲ್. ನೋಡಿ ಇಲ್ಲಿ ಐಡಿಯಲ್ ಬ್ರಿಡ್ಜ್ ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾರೆ, ಇವು ನೋಡಿರಿ. ಸ್ಟ್ರೇಟ್ reach of river and steady river flow without cross currents and narrow as possible. Next is suitable high banks above high flood level on the each side. Next
ರಾಕ್ ಆರ್ ಅದರ್ ಹಾರ್ಡ್ ನಾನ್ ಎರೋಡಬಲ್ ಸ್ಟ್ರಾಟಾ ಕ್ಲೋಸ್ ಟು ದ ರಿವರ್ ಬೆಡ್ ಲೆವೆಲ್. ಹೌದು. ಅಬ್ಸೆನ್ಸ್ ಆಫ್ ಶಾರ್ಪ್ ಕರ್ವ್ಸ್ ಇನ್ ದ ಅಪ್ರೋಚಸ್. ಎಸ್. ಅವಾಯ್ಡೆನ್ಸ್ ಆಫ್ ಎಕ್ಸೆಸಿವ್ ಅಂಡರ್ ವಾಟರ್ ಕನ್ಸ್ಟ್ರಕ್ಷನ್. ಸೊ ಇವೆಲ್ಲ ನಾವು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ನಾಗ ಐಡಿಯಲ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇವೆಲ್ಲ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ನಿಯೋಪ್ರಿನ್ ಈಸ್ ಸುಟೇಬಲ್ ಫಾರ್ ಯೂಸ್ ಇನ್. ನಾ ಅವಾಗೆ ಹೇಳ್ದಲ್ಲಿ ನಿಮಗೆ ಬಿಯರಿಂಗ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಬಿಯರಿಂಗ್, ಅದೇನು ನಿಮ್ಗೆ ರಬ್ಬರ್ ಟೈಪ್ ಅಂತ ಏನಿರ್ತದೆ ಅಂತ ಹೇಳೋದಲ್ಲ, ಆ ರಬ್ಬರ್ ಎದ್ರಲಿಂತ ಮಾಡಿರ್ತಾರಪ್ಪ ಅಂತಂದ್ರೆ ನಿಯೋಪ್ರಿನ್ಲಿಂತ. ಸೊ ಇಟ್ ಈಸ್ ದ ಸಿಂಥೆಟಿಕ್ ರಬ್ಬರ್ ವಿಚ್ ಈಸ್ ಮೇಡ್ ಅಪ್ ಆಫ್ ಪಾಲಿಮರೈಸೇಷನ್ ಆಫ್ ಕ್ಲೋರೋಪ್ರಿನ್. ನೆಕ್ಸ್ಟ್ ದ ಡಿಸೈನ್ ಫ್ಲಡ್ ಫಾರ್ ಎ ಕಲ್ವರ್ಟ್ ಶುಡ್ ಬಿ ಪ್ರಿಫರೇಬಲಿ. ಏನಂತ ಕೇಳ್ತಾನೆ. ಡಿಸೈನ್ ಫ್ಲಡ್ ಫಾರ್ ಎ ಕಲ್ವರ್ಟ್ ಶುಡ್ ಏನು ಪ್ರಿಫರೇಬಲಿ ಏನಪ್ಪ ಅಂತಂದ್ರೆ ಶುಡ್ ಬಿ ಆಪ್ಟೈನ್ಡ್ ಫ್ರಮ್ ಸ್ಟ್ಯಾಟಿಸ್ಟಿಕಲ್ ಕನ್ಸಿಡರೇಷನ್ ಸೇ ಅ ಫ್ಲಡ್ ಆಫ್ 50 years ರಿಟರ್ನ್ ಪೀರಿಯಡ್. ಸೊ ಅದು ಕನ್ಸಿಡರ್ ಮಾಡಿ ಏನು ಮಾಡ್ತೇವೆ ನಾವು ಡಿಸೈನ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ ಡಿಸೈನಿಂಗ್ ರೈಲ್ವೆ ಬ್ರಿಡ್ಜಸ್ ದ ಲೋಡ್ ಕನ್ಸಿಡರ್ಡ್ ಆರ್ ಆ್ಯಸ್ ಪರ್ ಅಂತ ಕೇಳೋಣ. ಸೊ ಏನು ಮಾಡತ್ತೇವೆ ನಾವು ರೈಲ್ವೆ ಬ್ರಿಡ್ಜಸ್ಸಿಗೆ ಕೇಳತ್ತಾನೆ. ಸೊ ನಾವು ಯೂಸ್ ಮಾಡ್ತೇವೆ IRC 70R ಯೂಸ್ ಮಾಡ್ತೇವೆ ಆ್ಯಂಡ್ ಕ್ಲಾಸ್ AA. IRC 70R ಒಂದು ಯೂಸ್ ಮಾಡ್ತೇವೆ ಮತ್ತು ಕ್ಲಾಸ್ AA ಒಂದು ಯೂಸ್ ಮಾಡ್ತೇವೆ. ನೆಕ್ಸ್ಟ್ IRC ಕ್ಲಾಸ್ ಬಿ ಲೋಡಿಂಗ್ ಈಸ್ ಇಂಟೆಂಟೆಡ್ ಫಾರ್ ದ ಡಿಸೈನ್ ಆಫ್. ಕ್ಲಾಸ್ ಬಿ ಲೋಡಿಂಗ್ ಯಾವಾಗ ಕನ್ಸಿಡರ್ ಮಾಡ್ತೇವೆ ನಾವು ಟೆಂಪ್ರರಿ ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಮಾಡೋದೈತಪ್ಪ ಅಂತಂದ್ರೆ ಕ್ಲಾಸ್ ಬಿ ಡಿಸೈನ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಫಾರ್ ಬ್ರಿಡ್ಜ್ ಡೆಕ್ ದ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ವಿಲ್ ಬಿ. ಇದು ಕೇಳ್ತಾನೆ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಫಾರ್ ಬ್ರಿಡ್ಜ್ ಡೆಕ್ ಯಾವುದು ಅಂತ. ಸೊ ನೆನ್ಪಿಟ್ಕೋರಿ ಬಾಕ್ಸ್ ಸೆಕ್ಷನ್ ಈಸ್ ದ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್. ನೆಕ್ಸ್ಟ್ ದ ಟೈಪ್ ಆಫ್ ಲೋಡಿಂಗ್ ಟು ಬಿ ಕನ್ಸಿಡರ್ಡ್ ವೈಲ್ ಡಿಸೈನಿಂಗ್ ಟೆಂಪ್ರರಿ ಬ್ರಿಡ್ಜಸ್ ಈಸ್. ಟೆಂಪ್ರರಿ ಬ್ರಿಡ್ಜಸ್ಸಿಗೆ ಯಾವ್ದು ಹೇಳೀನಿ ಕ್ಲಾಸ್ ಬಿ. ನೆಕ್ಸ್ಟ್ ಎ ಬ್ರಿಡ್ಜ್ ಹ್ಯಾವಿಂಗ್ ಇಟ್ಸ್ ಫ್ಲೋರ್ ಸಪೋರ್ಟೆಡ್ ಎಟ್ ದ ಟಾಪ್ ಆಫ್ ದ ಸೂಪರ್ಸ್ಟ್ರಕ್ಚರ್ ಈಸ್ ಕಾಲ್ಡ್. ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಇದು ನಿಮ್ಗೆ ಇದು ಅದಂತ ತಿಕ್ಕೋರಿ. ಏನು ಹೇಳೋಣವ ನಿಮಗೆ ನೋಡ್ರಿ. ಅ ಬ್ರಿಡ್ಜ್ ಹ್ಯಾವಿಂಗ್ ಫ್ಲೋರ್, ಇದೇನಿದು ಫ್ಲೋರ್, ಇದೇನಿದು ಇದು ಫ್ಲೋರ್ ಅಂತ ತಿಕ್ಕೋರಿ. ಇದು ಇಸ್ ಅ ಫ್ಲೋರ್ ಸಪೋರ್ಟೆಡ್ ಎಟ್ ದಿ ಟಾಪ್ ಆಫ್ ದ ಸೂಪರ್ಸ್ಟ್ರಕ್ಚರ್. ಏನು ಕೇಳೋಣ, ಇದು ಎಲ್ಲಿ ಸಪೋರ್ಟ್ ಆಗ್ಯದಪ್ಪ ಅಂತಂದ್ರೆ ಟಾಪ್ ಆಫ್ ಸೂಪರ್ಸ್ಟ್ರಕ್ಚರ್ ಅಂತ ಕೇಳತ್ತಾನೆ. ಅಂದ್ರೆ ಈ ಟೈಪ್ ಅದ, ಈ ಟೈಪ್. ತಿಳಿತಾ ಈ ಟೈಪ್. ಸೊ ಅದು ಈ ಟೈಪ್ ಇದ್ದಂಗೆ. ಸೊ ಇದಕ್ಕೆ ಏನಂತೇವಪ್ಪ ಅಂತಂದ್ರೆ ಇದು ಸೂಪರ್ ಸ್ಟ್ರಕ್ಚರ್ ಅಂತೇವೆ ನಾವು. ಇದಕ್ಕೆ ಏನಂತೇವೆ, ಇದಕ್ಕೆ ಸೂಪರ್ ಸ್ಟ್ರಕ್ಚರ್. ತಿಳಿತಾ. ಇದಕ್ಕೆ ಏನಂತೇವೆ ನಾವು ಸೂಪರ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸರಿನಾ. ಈ ಸೂಪರ್ ಸ್ಟ್ರಕ್ಚರ್ ಮ್ಯಾಗ ಏನದ ನಿಮ್ಮದು ಫ್ಲೋರ್ ಅದ, ಡೆಕ್ ಫ್ಲೋರ್. ಸೊ ಈ ಸೂಪರ್ ಸ್ಟ್ರಕ್ಚರ್ ಮ್ಯಾಗ ಇರೋದಕ್ಕೆ ಏನಂತೇವೆ ನಾವು ಡೆಕ್ ಬ್ರಿಡ್ಜ್ ಅಂತೇವೆ. ಅದೇ ಇದು ಸೂಪರ್ ಸ್ಟ್ರಕ್ಚರ್ ಫ್ಲೋರ್ಗಿಂತಲೂ ಮ್ಯಾಗ್ ಕೆಳಗಿತ್ತಂತ ತಿಳ್ಕೊರಿ. ಅಂದ್ರೆ ಸೂಪರ್ ಸ್ಟ್ರಕ್ಚರ್ ಮ್ಯಾಲಿದ್ದು ಇದು ಕೆಳಗಿತ್ತಪ್ಪ ಅಂತಂದ್ರೆ ಅವಾಗ ನಾವು ಥ್ರೋ ಬ್ರಿಡ್ಜ್ ಅಂತೇವೆ. ಇಂಟರ್ಮೀಡಿಯೇಟ್ ಲೆವೆಲ್ದಾಗಿಪ್ಪ ಇತ್ತಂತಂದರೆ ಸೆಮಿ ಥ್ರೂ ಬ್ರಿಡ್ಜ್ ಅಂತೇವೆ. ಓಕೆ. ನೆಕ್ಸ್ಟ್ ಇನ್ ಡಿಸೈನ್ ಆಫ್ ಬ್ರಿಡ್ಜ್ ವಿಂಡ್ ಆ್ಯಂಡ್ ಡ್ಯಾಶ್ ಲೋಡ್ಸ್ ಶಾಲ್ ನಾಟ್ ಬಿ ಕನ್ಸಿಡರ್ಡ್ ಟು ಆ್ಯಕ್ಟ್ ಸೈಮಲ್ಟೇನಿಯಸ್ಲಿ. ನಾವೇನು ಮಾಡ್ತೇವೆ, ವಿಂಡ್ ಮತ್ತು ಸೈಸ್ಮಿಕ್ ಲೋಡ್ ಎರಡೂ ಒಮ್ಮೆ ಆ್ಯಕ್ಟ್ ಆಗಲ್ಲ ಅಂತ ಕನ್ಸಿಡರ್ ಮಾಡಿ ಡಿಸೈನ್ ಮಾಡಿರ್ತೀವಿ. ಇಟ್ ಈಸ್ ಜನರಲಿ ಅಸ್ಯೂಮ್ ದಟ್ ದ ಕೇಬಲ್ ಇನ್ ಎ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಈಸ್. ಇದೇನು ನಾವು ಪರ್ಫೆಕ್ಟ್ಲಿ ಫ್ಲೆಕ್ಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನು ಪರ್ಫೆಕ್ಟ್ಲಿ ಫ್ಲೆಕ್ಸಿಬಲ್. ಇದು ನಮಗೆ ಪ್ರೀವಿಯಸ್ ಇಯರ್ ನಮ್ಮ ಕರ್ನಾಟಕನಾಗೆ KE ಕ್ವಶನ್ ಪೇಪರ್ದಂಗೆ ಕೇಳಿರಿದು ಕ್ವಶನ್. ನೆಕ್ಸ್ಟ್ ಇನ್ ಎ ಬ್ರಿಡ್ಜ್ ವಿಚ್ ಆರ್ ದ ಕಂಪೋನೆಂಟ್ಸ್ ಆಫ್ ಎನ್ ಅಬಟ್ಮೆಂಟ್. ಅಬಟ್ಮೆಂಟ್ನಾಗ ಏನೇನು ಇರ್ತದೆ ನಿಮಗೆ, ಹೌದು, ಬ್ರೀಸ್ಟ್ ವಾಲ್ ಇರ್ತದೆ, ವಿಂಗ್ ವಾಲ್ ಇರ್ತದೆ, ನೆಕ್ಸ್ಟ್ ಮತ್ತು ಬ್ಯಾಕ್ ವಾಲ್ ಇರ್ತದೆ, ಮೂರು ಇರ್ತವೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೋಡಿರಿ, ಇದು ವಿಂಗ್ ವಾಲ್, ಇದು ಬ್ಯಾಕ್ ವಾಲ್, ಇದು ಬ್ರೀಸ್ಟ್ ವಾಲ್. ಓಕೆ. ನೆಕ್ಸ್ಟ್ ವೈಲ್ ಡಿಸೈನಿಂಗ್ ರೋಡ್ಸ್ ಬ್ರಿಡ್ಜಸ್ ಆ್ಯಂಡ್ ಕಲ್ವರ್ಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಲೋಡ್ ಈಸ್ ನಾಟ್ ಕನ್ಸಿಡರ್ಡ್. ಸೊ ನಾವು ಡೆಡ್ ಲೋಡ್ ಕನ್ಸಿಡರ್ ಮಾಡ್ತೇವೆ, ಲೈವ್ ಲೋಡ್ ಕನ್ಸಿಡರ್ ಮಾಡ್ತೇವೆ, ಮತ್ತು ಸ್ನೋ ಲೋಡ್ ಕೂಡ ಕನ್ಸಿಡರ್ ಮಾಡ್ತೇವೆ. ಬಟ್ ಮಷಿನ್ ಲೋಡ್ ಕನ್ಸಿಡರ್ ಮಾಡಲ್ಲ ನಾವು. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಬಿಯರಿಂಗ್ಸ್ ಆರ್ ಪ್ರೊವೈಡೆಡ್ ಇನ್ ಬ್ರಿಡ್ಜಸ್ ಟು ಟ್ರಾನ್ಸ್ಮಿಟ್ ದ ಲೋಡ್ ಫ್ರಮ್ ಸೂಪರ್ ಸ್ಟ್ರಕ್ಚರ್ ಟು ಸಬ್ಸ್ಟ್ರಕ್ಚರ್. ಹೌದು,
ಬಿಯರಿಂಗ್ಸ್ ಮೇನ್ ಕೆಲಸ ಏನದ ನಿಮ್ಮದು ಬಿಯರಿಂಗ್ಸ್ದು ಸೂಪರ್ ಸ್ಟ್ರಕ್ಚರ್ಲಿಂತ ಸಬ್ ಸ್ಟ್ರಕ್ಚರಿಗೆ ಲೋಡ್ ಟ್ರಾನ್ಸ್ಫರ್ ಮಾಡೋದೇ ಅದ್ರ ಮೇನ್ ಕೆಲಸ. ನೆಕ್ಸ್ಟ್ ಫಿಕ್ಸ್ಡ್ ಬಿಯರಿಂಗ್ ಅಲೋವ್ಸ್, ಫಿಕ್ಸ್ಡ್ ಅಂತ ಹೆಸರಿನಾಗೆ ಅದ, ಅವು ಹ್ಯಾಂಗೆ ಬೋತ್ ರೊಟೇಷನ್ ಟ್ರಾನ್ಸ್ಲೇಷನ್ ಅಲೋವ್ ಮಾಡ್ತದೆ, ಮಾಡಲ್ಲ. ನೆಕ್ಸ್ಟ್ ದ ಡಿಸೈನ್ ಆಫ್ ಬಿಯರಿಂಗ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ಸ್ಟ್ರಕ್ಚರ್, ಸೂಪರ್ ಸ್ಟ್ರಕ್ಚರ್, ಟೈಪ್ ಆಫ್ ಸಪೋರ್ಟ್ ಆ್ಯಂಡ್ ಆಲ್ಸೋ ಆನ್ ದ ಲೆಂತ್ ಆಫ್ ಸಪೋರ್ಟ್. ಹೌದು, ನಾವು ಬಿಯರಿಂಗ್ ಯಾವ ಚೂಸ್ ಮಾಡ್ಬೇಕಂತೇವ ಇದ್ರ ಮ್ಯಾಗ ಡಿಪೆಂಡ್ ಆಗ್ತದೆ. ನಾವು ಜನರಲಿ ಲಾಂಗರ್ ಸ್ಪ್ಯಾನಿಗೆ ಯಾವ್ದು ಯೂಸ್ ಮಾಡ್ತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಅದಲ್ಲ ಅದು ಯೂಸ್ ಮಾಡ್ತೀವಿ. ಸೊ ಆಪ್ಷನ್ 1 and 3 ಆರ್ ಕರೆಕ್ಟ್. ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಬಿಯರಿಂಗ್ಸ್ ಆರ್ ಫಾರ್ಗಿವಿಂಗ್ ಇನ್ ದಟ್ ದೇ ಕ್ಯಾನ್ ಟಾಲರೇಟ್ ಲೋಡ್ಸ್ ಆ್ಯಂಡ್ ಮೂಮೆಂಟ್ಸ್ ಎಕ್ಸೀಡಿಂಗ್ ದ ಡಿಸೈನ್ ವ್ಯಾಲ್ಯೂಸ್. ಸೊ ನಾವು ಏನಪ್ಪ ಅಂತಂದ್ರೆ ನಿಮ್ಮ ಡಿಸೈನ್ ವ್ಯಾಲ್ಯೂಸ್ ಲೋಡ್ ಏನದ ನೋಡ್ರಿ, ಅದು ನಾವು ಡಿಸೈನ್ ಲೋಡ್ ಕನ್ಸಿಡರ್ ಮಾಡೋಕ್ಕಿಂತಲೂ ಹೆಚ್ಚಿಗೆ ಲೋಡ್ ಬಂತಂದ್ರೂ ಏನು ಎಲೆಸ್ಟ್ರೋಮೆರಿಕ್ ಏನದಲ್ಲ ಇವು ಬಿಯರಿಂಗ್ಸ್ಗಳು ಇವು ಟಾಲರೇಟ್ ಮಾಡ್ತಾವೆ ಲೋಡ್ಸ್ ಹೆಚ್ಚಿಗೆ ಬಂದ್ರು, ಡಿಸೈನ್ ಲೋಡ್ಗಿಂತಲೂ ಹೆಚ್ಚಿಗೆ ಲೋಡ್ ಬಂದ್ರು ಡಿಸೈನ್ ವ್ಯಾಲ್ಯೂ ಮಾಡೋದಕ್ಕಿಂತ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಪರ್ಟಿಕ್ಯುಲರ್ಲಿ ಸೂಟೆಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಸೂಪರ್ ಸ್ಟ್ರಕ್ಚರ್ ಆಫ್ ಲಾಂಗ್ ಸ್ಪ್ಯಾನ್ ಬ್ರಿಡ್ಜಸ್ ವಿತೌಟ್ ಯೂಸ್ ಆಫ್ ಸ್ಟೇಗಿಂಗ್ ಫ್ರಾಮ್ ಬಿಲೋ. ಸ್ಟ್ಯಾಗಿಂಗ್ ಇರಲಾರ್ದೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ಸ್ ಯೂಸ್ ಮಾಡ್ತೇವೆ. ಎದಕ್ಕೊಳಗಪ್ಪ ಅಂತಂದ್ರೆ ಸೂಪರ್ ಸ್ಟ್ರಕ್ಚರ್ ಆಫ್ ಲಾಂಗ್ ಸ್ಪ್ಯಾನ್ ಬ್ರಿಡ್ಜಸ್, ಲಾಂಗ್ ಸ್ಪ್ಯಾನ್ ಬ್ರಿಡ್ಜ್ ಅವ ಇಲ್ಲ, ಇದ್ರ ಮ್ಯಾಗಿನ ಸೂಪರ್ ಸ್ಟ್ರಕ್ಚರ್ದು ಏನು ಕನ್ಸ್ಟ್ರಕ್ಷನ್ ಮಾಡ್ತೇವಲ್ಲ ಅವಾಗ PSC ಯೂಸ್ ಮಾಡ್ತಿರ್ತೇವೆ ನಾವು. ಸೊ ಅದ್ರೊಳಗೆ ನಮ್ಗೆ ಯಾವ್ದು ಜನರಲಿ ಯೂಸ್ ಆಗ್ತದಪ್ಪ ಅಂತಂದ್ರೆ ಸೆಗ್ಮೆಂಟಲ್, ಯಾವುದು ಸೆಗ್ಮೆಂಟ್ ಆಫ್ ಕಾಂಕ್ರೀಟ್ ಬ್ಲಾಕ್ಸ್ ಯೂಸ್ ಮಾಡ್ತೇವೆ ನಾವು. ಅಂದ್ರೆ ಭಾಳ ಸ್ಪ್ಯಾನ್ ಅದ ಅಂತಂದ್ರೆ ಈ ಟೈಪ್ ಸೆಗ್ಮೆಂಟ್ಸ್ ಇವುಗಳು ಯೂಸ್ ಮಾಡ್ತೇವೆ. ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಇವೆಲ್ಲ. ಸೊ ಸ್ಪ್ಯಾನ್ ಲೆಂತ್ ಹೆಚ್ಚಿಗಿದ್ದಾಗ ನಾವು ಹಿಂಗೆ ಮಾಡ್ತೇವೆ, ಕಮ್ಮಿ ಇದ್ದಾಗ ಒಂದೇ ಹಚ್ಬಿಡೋದು ಡೆಕ್ ಸ್ಲ್ಯಾಬ್. ಸೊ ಸೆಗ್ಮೆಂಟಲ್. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ನೋಡಿರಿ, ಇದು ಕೂಡ ರಿಪೀಟ್ ಆಗ್ಯದ KPSC ಇಲ್ಲಿ ಕೊಟ್ಟಾರ ನೋಡಿರಿ. ಕರ್ಬನ್ಸ್ ಮೆಥಡ್ ಆಫ್ ಡಿಸೈನ್ ಆಫ್ ಬ್ರಿಡ್ಜ್ ಈಸ್ ಅಪ್ಲಿಕೇಬಲ್ ವೆನ್ ದ ರೇಷಿಯೋ ಆಫ್ ಸ್ಪ್ಯಾನ್ ವಿಡ್ತ್ ಈಸ್ ಬಿಟ್ವೀನ್ ಅಂತ ಕೇಳ್ಯಾರ. ಸೊ ರೇಷಿಯೋ ಆಫ್ ಸ್ಪ್ಯಾನ್ ಮತ್ತು ವಿಡ್ತ್ ಎಷ್ಟು, ರೇಷಿಯೋ ಆಫ್ ಸ್ಪ್ಯಾನ್ ಎಷ್ಟು 2 ಮತ್ತು ವಿಡ್ತ್ 4. ಸ್ಪ್ಯಾನ್ ಟು ವಿಡ್ತ್ ರೇಷಿಯೋ ಏನು 2 ಮತ್ತು 2 and 4 ನಡ್ಬರ್ಕಿತ್ತು ಅಂತಿಕೋ. ಅವಾಗ ಏನು ಮಾಡ್ತೇವೆ ನಾವು ಕರ್ಬನ್ಸ್ ಮೆಥಡ್ ಯೂಸ್ ಮಾಡಿ ನಾವು ಬ್ರಿಡ್ಜ್ ಡಿಸೈನ್ ಮಾಡ್ತೇವೆ. ನೆಕ್ಸ್ಟ್ ಡಿಟರ್ಮೈನ್ ದ ವಾಲ್ಯೂಮ್ ಆಫ್ ಎ 5 meter ಡಯಾಮೀಟರ್ ಬಂಕರ್ ಟು ಸ್ಟೋರ್ 50 tons ಆಫ್ ಕೋಲ್ ಹ್ಯಾವಿಂಗ್ ಡೆನ್ಸಿಟಿ ಆಫ್. ಸೊ ಜನರಲಿ ಮ್ಯಾಥ್ಸ್ ಅದ ವಾಲ್ಯೂಮ್ ಈಕ್ವಲ್ ಟು ಮಾಸ್ ಬೈ ಡೆನ್ಸಿಟಿ ಮಾಡ್ತೀರಿ. ಸೊ ಮಾಸ್ ವ್ಯಾಲ್ಯೂದಾಗ ಹಾಕಿಬಿಡ್ತೀರಿ ಡೈರೆಕ್ಟ್ 50 × 10⁻³ ಓಕೆ. 50 tons ಕೊಟ್ಟಾನೆ kg ಕನ್ವರ್ಟ್ ಮಾಡ್ಕೋತೀರಿ ಇಂಟು 10 Newton. ಸೊ ಡಿವೈಡೆಡ್ ಬೈ 10 × 10⁻³ kN ಇದ್ದಿದ್ದು ಕನ್ಸಿಡರ್ ಮಾಡ್ತೀರಿ, ಈಕ್ವಲ್ ಟು ಮಾಡಿರಿ ಆನ್ಸರ್ ನಿಮಗೆ ಬಂದುಬಿಡ್ತದೆ. ನೆಕ್ಸ್ಟ್ ಡ್ಯಾಶ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎ ರೈಸ್ ಆಫ್ ವಾಟರ್ ಲೆವೆಲ್ ಆನ್ ದ ಅಪ್ಸ್ಟ್ರೀಮ್ ಸೈಡ್ ಆಫ್ ಎನ್ ಬ್ರಿಡ್ಜ್. ಸೊ ನೋಡಿರಿ ರೈಸ್ ಆಫ್ ವಾಟರ್ ಲೆವೆಲ್ ಆನ್ ದ ಅಪ್ಸ್ಟ್ರೀಮ್ ಸೈಡ್ ಆಫ್ ಅ ಬ್ರಿಡ್ಜ್. ಸೊ ಅಪ್ಸ್ಟ್ರೀಮ್ ಸೈಡ್ ನಿಮಗೆ ಹೇಳಿನ ಫ್ಲಕ್ಸ್ ಅಂತ, ಇದು ಫುಲ್ ಡಿಟೇಲ್ ಹೇಳಿ ನಿಮಗೆ ಓಕೆ. ನೆಕ್ಸ್ಟ್ ದ ಏರಿಯಾ ಥ್ರೂ ವಿಚ್ ದ ವಾಟರ್ ಫ್ಲೋಸ್ ಅಂಡರ್ ಅ ಬ್ರಿಡ್ಜ್ ಸೂಪರ್ ಸ್ಟ್ರಕ್ಚರ್ ಈಸ್ ನೋನ್ ಆ್ಯಸ್ ಡ್ಯಾಶ್ ಆಫ್ ದ ಬ್ರಿಡ್ಜ್. ಸೊ ದ ಏರಿಯಾ ಥ್ರೂ ವಿಚ್ ದ ವಾಟರ್ ಫ್ಲೋಸ್ ಅಂಡರ್ ಅ ಬ್ರಿಡ್ಜ್ ಕೆಳಗೆ ಏನಾಗ್ಲತ್ತದ ವಾಟರ್ ಫ್ಲೋ ಆಗ್ಲತ್ತದ, ಅದಕ್ಕೆ ಏನಂತೇವೆ ನಾವು ಏನು ಮಾಡ್ತೇವೆ ವಾಟರ್ ವೇ ಅಂತ ಕರಿತೇವೆ ಸೂಪರ್ ಸ್ಟ್ರಕ್ಚರ್ ಕೆಳಗೆ. ನೆಕ್ಸ್ಟ್ ವಾಟರ್ ವೇ ಏನಿರ್ಬೋದು ಅದು ನಿಮಗೆ ಏನಿರ್ಬೋದು ರಿವರ್ ಇರ್ಬೋದು, ಕೆನಾಲ್ ಇರ್ಬೋದು, ಅಥವಾ ಸ್ಟ್ರೀಮ್ ಇರ್ಬೋದು, ಏನೇ ಇರ್ಲಿಕ್ಕೆ. ಸೊ ಎಲ್ಲ ವಾಟರ್ಸ್ ವೇ. ನೆಕ್ಸ್ಟ್ ದ ಟೈಪ್ ಆಫ್ ಬಿಯರಿಂಗ್ ಯೂಸ್ಡ್ ಇನ್ ಆನ್ ಎ ಬ್ರಿಡ್ಜ್ ಡಿಪೆಂಡ್ಸ್ ಅಪಾನ್. ಹೌದು, ಮೂಮೆಂಟ್ನು ಮ್ಯಾಗೂ ಡಿಪೆಂಡ್ ಆಗ್ತದೆ, ಟೆಂಪರೇಚರ್ ಮ್ಯಾಗ ಡಿಪೆಂಡ್ ಆಗ್ತದೆ, ಲೋಡ್ ಮ್ಯಾಗ ಡಿಪೆಂಡ್ ಆಗ್ತದೆ, ಮತ್ತು ಸ್ಪ್ಯಾನ್ ಲೆಂತ್ ಎಷ್ಟದ ಅದ್ರ ಮ್ಯಾಗ ಕೂಡ ಡಿಪೆಂಡ್ ಆಗ್ತದೆ. ಸೊ ಎಲ್ಲ. ನೆಕ್ಸ್ಟ್ ದ ಮಿನಿಮಮ್ ವರ್ಟಿಕಲ್ ಕ್ಲಿಯರೆನ್ಸ್ ಫಾರ್ ಓಪನಿಂಗ್ ಆಫ್ ಹೈ ಲೆವೆಲ್ ಬ್ರಿಡ್ಜಸ್ ಫಾರ್ ಡಿಸ್ಚಾರ್ಜ್ ಆಫ್ 0.3 to 3 m3/s ಈಸ್. ಮಿನಿಮಮ್ ವರ್ಟಿಕಲ್ ಓಪನಿಂಗ್ ಎಷ್ಟು ಇರಬೇಕಂತ ಕೇಳತ್ತೇನೆ, ಅದಕ್ಕೆ 450 mm ಇರಬೇಕು. ನೆಕ್ಸ್ಟ್ ಎ ಬ್ರಿಡ್ಜ್ ಡಿಸೈನ್ ಟು ಅಲೋ ನಾರ್ಮಲ್ ಫ್ಲಡ್ಸ್ ಟು ಪಾಸ್ ಥ್ರೂ ಇಟ್ಸ್ ವೆಂಟ್ಸ್ ಬಟ್ ಅಲೌಡ್ ಟು ಬಿ ಓವರ್ ಟಾಪ್ಡ್ ಡ್ಯೂರಿಂಗ್ ದ ಫ್ಲಡ್ಸ್ ಈಸ್ ಕಾಲ್ಡ್. ಅವಾಗ ಹೇಳಿದೇವಲ್ಲ ಸಬ್ಮರ್ಸಿಬಲ್ ಬ್ರಿಡ್ಜಸ್ ಅಂತ. ಸೊ ನಾವು ಇದು ಏನು ಕನ್ಸಿಡರ್ ಮಾಡ್ತೇವೆ ಡಿಸೈನ್ ಮಾಡೋ ಮುಂದಾಗ, ಬ್ರಿಡ್ಜ್ ಏನಪ್ಪ ಬ್ರಿಡ್ಜಿನ ಮ್ಯಾಗಿನ ನೀರು ಹೋಗೇ ಹೋಗ್ತಾವೆ. ಯಾವಾಗಪ್ಪ ಅಂತಂದ್ರೆ ಹೈ ಫ್ಲಡ್ ಲೆವೆಲ್ ಬಂದಾಗ. ಎಷ್ಟು ಸಾರಿ ಹೋಗ್ಬೋದಪ್ಪ ಅಂತಂದ್ರೆ 3 ದಿನಕ್ಕಿಂತಲೂ ಹೆಚ್ಚಿಗೆ ಹೋಗಪ್ಲೇ ಇಲ್ಲ. ನೆಕ್ಸ್ಟ್ ಏನು ಎಷ್ಟು 6 times ಇನ್ ಅ ಇಯರ್. ಡಿಸೈನ್ ಮಾಡಮ್ದಾಗ ನಾವು ಇದೇ ತಲೆಗೆ ಇಟ್ಕೊಂಡೇ ಮಾಡಿರ್ತೇವೆ. ನೆಕ್ಸ್ಟ್ ವಾಟ್ ಶುಡ್ ಬಿ ದ ಮಿನಿಮಮ್ ವಿಡ್ತ್ ಆಫ್ ಫುಟ್ ಪಾತ್ ವೈಲ್ ಡಿಸೈನಿಂಗ್ ಅ ಬ್ರಿಡ್ಜ್
ಫಾರ್ ರೂರಲ್ ಏರಿಯಾಸ್. ಫುಟ್ಪಾತ್ ಬ್ರಿಡ್ಜ್ ಇರ್ತದೆ, ಇಲ್ಲಿ ಫುಟ್ಪಾತ್ನ ಇರುತ್ತೆ, ಇಲ್ಲಿ ಮ್ಯಾಕ್. ಸೊ ಅದು 1.5 ಮೀಟರ್ ಫುಟ್ಪಾತ್ ಕೊಟ್ಟಿರ್ತಾರೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಕ್ರೈಟೀರಿಯಾ ರೆಕಮೆಂಡೆಡ್ ಬೈ IRC ಫಾರ್ ಗರ್ಡರ್ ಬ್ರಿಡ್ಜಸ್, ದ ಲಿಮಿಟಿಂಗ್ ಲೋಡ್ ಶುಡ್ ನಾಟ್ ಕಾಸ್ ಎ ಡಿಫ್ಲೆಕ್ಷನ್ ಮೋರ್ ದೆನ್. ಸೊ ಯಾವಾಗಲೂ 1/1500ಕಿಂತಲೂ ಹೆಚ್ಚಿಗೆ ಡಿಫ್ಲೆಕ್ಷನ್ ಆಗಬಾರ್ದು ಸ್ಪ್ಯಾನ್ಕಿಂತಲೂ. ಓಕೆ, ಆಫ್ ದ ಸ್ಪ್ಯಾನ್ ಅಂತ ಕೊಟ್ಟಾರೆ. ಸೊ ಸ್ಪ್ಯಾನ್ ನಿಮಗೆ 10 ಮೀಟರ್ ಇತ್ತು ಅಂತ ತಿಕ್ಕೋರಿ, ಡಿವೈಡ್ ಬೈ 1500 ಇಂಟು 10 ಮಾಡ್ತೀರಿ. ಸೊ 1/150 ಆಗ್ತದೆ ಅವಾಗ. ಸೊ ಅದಕ್ಕಿಂತಲೂ ಹೆಚ್ಚಿಗೆ ಡಿಫ್ಲೆಕ್ಷನ್ನ ಆಗಬಾರ್ದು. ನೆಕ್ಸ್ಟ್, ದ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ಇದು ಹೇಳಿನಿ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಇತ್ತಪ್ಪ ಅಂತಂದ್ರೆ ಎಫೆಕ್ಟಿವ್ ಸ್ಪ್ಯಾನ್. ಸೊ ಅಡ್ಜಸ್ಟೆಂಟ್ ಇತ್ತಪ್ಪ ಅಂತಂದ್ರೆ ಕ್ಲಿಯರ್ ಸ್ಪ್ಯಾನ್. ನೆಕ್ಸ್ಟ್, ದ ಸ್ಕೋರ್ ವೆಲಾಸಿಟಿ ಆಫ್ ದ ಸ್ಟ್ರೀಮ್ ಈಸ್. ಸ್ಕೋರ್ ವೆಲಾಸಿಟಿ ಬಗ್ಗೆ ಹೇಳೀನಿ, ಸ್ಕೋರ್ ಡೆಪ್ತ್ ಹೇಳಿಲ್ಲ, ಸ್ಕೋರ್ ವೆಲಾಸಿಟಿ ಅಂದ್ರೂ ಅದೇ ಯಾವ ವೆಲಾಸಿಟಿನಾಗ ಯಾವ ಫೋರ್ಸ್ನಾಗ ಅವು ಸೆಡಿಮೆಂಟ್ಸ್ಗಳು ಪಾರ್ಟಿಕಲ್ಸ್ಗಳು ಒಂದು ಕಡೆಯಿಂದ ಎದ್ದು ಇನ್ನೊಂದು ಕಡೆ ಹೋಗ್ತಾ ಇರ್ತಾವಲ್ಲ, ಸೊ ಅದಕ್ಕೇನಂತಾರೆ ವೆಲಾಸಿಟಿ. ವೆಲಾಸಿಟಿ ವಿಚ್ ಕ್ಯಾನ್ ಮೂವ್ ದ ಪಾರ್ಟಿಕಲ್ಸ್ ಆಫ್ ಬೆಡ್ ಮಟೀರಿಯಲ್ಸ್. ನೆಕ್ಸ್ಟ್, ದ ಕಲ್ವರ್ಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಕ್ರಾಸಿಂಗ್ ವಿತ್ ಅ ಟೋಟಲ್ ಲೆಂತ್ ನಾಟ್ ಎಕ್ಸೀಡಿಂಗ್ ಬಿಟ್ವೀನ್ ದ ಫೇಸಸ್ ಆಫ್ ದ ಅಬಟ್ಮೆಂಟ್ ಈಸ್. ಹೇಳೀನಿ, ಕಲ್ವರ್ಟಿಗೆ 6 ಮೀಟ್ರ್ಗಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ ಕಲ್ವರ್ಟ್ ಅಂತೇವೆ, 6 ಮೀಟ್ರ್ಗಿಂತ ಹೆಚ್ಚಿಗಿತ್ತಪ್ಪ ಅಂತಂದ್ರೆ ಬ್ರಿಡ್ಜ್ ಅಂದ್ರೆ ಮೈನರ್. 6 to 60 ಇತ್ತಪ್ಪ ಅಂತಂದ್ರೆ ಇದು ಫಾಲೋ ಮಾಡಿಬಿಡ್ರಿ. ಇದು ನಾ ಫಸ್ಟಿಗೆ ಏನು ಹೇಳಿಲ್ಲ, ಇದು ನೆನ್ಪಿಟ್ಕೋರಿ ನೀವು. ಮೈನರ್ ಬ್ರಿಡ್ಜ್ ಅಪ್ಪ ಅಂದ್ರೆ 6 to 30, ಮೇಜರ್ ಬ್ರಿಡ್ಜ್ ಇಸ್ 30 to 120, ಗ್ರೇಟರ್ ದೆನ್ 120 ಇಸ್ ಅ ಲಾಂಗ್ ಸ್ಪ್ಯಾನ್ ಬ್ರಿಡ್ಜ್. ಸೊ ಇದು ನೆನ್ಪಿಟ್ಕೋರಿ, ಇದೇನು ನೆನ್ಪಿಟ್ಕೋಬೇಡ್ರಿ. ಓಕೆ, ಇದೇನು ನೆನ್ಪಿಟ್ಕೋಬೇಡ್ರಿ. ನೆಕ್ಸ್ಟ್ ಒನ್ ಈಸ್, ಇನ್ ಕೇಸ್ ಆಫ್ ನ್ಯಾವಿಗೇಬಲ್ ರಿವರ್ಸ್ ದ ಮಿನಿಮಮ್ ಫ್ರೀ ಬೋರ್ಡ್ ಪ್ರೊವೈಡೆಡ್ ಈಸ್ ಯೂಶ್ವಲಿ. ಮಿನಿಮಮ್ ಫ್ರೀ ಬೋರ್ಡ್ ಎಷ್ಟು ಪ್ರೊವೈಡ್ ಮಾಡ್ತೀವಪ್ಪ ಅಂತಂದ್ರೆ ನ್ಯಾವಿಗೇಷನ್ನಾಗ ಹೇಳಿದ್ನಲ್ಲ 240 ಸೆಂಟಿಮೀಟರ್ ಟು 300 ಸೆಂಟಿಮೀಟರ್. ಸೊ ಎಷ್ಟು ಇಲ್ಲಿ ಒಟ್ಟೆ ಮೀಟರ್ನಾಗ ಕೊಟ್ಟರು, 2.4 ಮೀಟರ್ ಟು 3 ಮೀಟರ್. ನೆಕ್ಸ್ಟ್, ದ ಸ್ಟ್ರೆಂತ್ ಆಫ್ ಎ ಬ್ರಿಡ್ಜ್ ಈಸ್ ಟರ್ಮ್ಡ್ ಆಸ್ MBG ಲೋಡಿಂಗ್ ಆಫ್ 1987. MBG ರೆಫರ್ಸ್, MBG ಅಂತಂದ್ರೆ ಏನು, ಮಾಡಿಫೈಡ್ ಬ್ರಾಡ್ ಗೇಜ್. ನೆಕ್ಸ್ಟ್, ದ ಸೆಂಟ್ರಿಫ್ಯೂಗಲ್ ಫೋರ್ಸ್ ಈಸ್ ಅಸ್ಯೂಮ್ ಟು ಆ್ಯಕ್ಟ್ ಎಟ್ ಅ ಹೈಟ್ ಆಫ್ ಡ್ಯಾಶ್ ಅಬೋವ್ ದ ಲೆವೆಲ್ ಆಫ್ ದ ಕ್ಯಾರೇಜ್ ವೇ ಆಫ್ ದ ಬ್ರಿಡ್ಜ್. ಕ್ಯಾರೇಜ್ ವೇ ಯಾವುದು, ಬ್ರಿಡ್ಜಿಂದು ಇದು ಬ್ರಿಡ್ಜ್ ಅದ ಅಂತ ತಿಕ್ಕೋರಿ. ಬ್ರಿಡ್ಜಿನ ಕ್ಯಾರೇಜ್ ವೇ ಏನು ಇದೆ, ಡೆಕ್ ಸ್ಲ್ಯಾಬಿನ ಮ್ಯಾಗ ಏನಿರುತ್ತೆ ನೋಡಿ, ಇದಕ್ಕೆ ಕ್ಯಾರೇಜ್ ವೇ ಅಂತ ಕರೀತಾರೆ. ಸೊ ಇಸ್ ದ ಕ್ಯಾರೇಜ್ ವೇ ಬ್ರಿಡ್ಜಿನ. ಸೊ ಕ್ಯಾರೇಜ್ ವೇ ಆಫ್ ದ ಬ್ರಿಡ್ಜ್ ಏನಪ್ಪ ಅಂತಂದ್ರೆ ಟು ಆ್ಯಕ್ಟ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಎಷ್ಟು ಹೈಟ್ ನಿಮ್ಮ ಆ್ಯಕ್ಟ್ ಆಗ್ತಪ್ಪ ಅಂತಂದ್ರೆ 1.2. ನೆಕ್ಸ್ಟ್, ಫಾರ್ ಆಲ್ ಪಾರ್ಟ್ಸ್ ಆಫ್ ಬ್ರಿಡ್ಜ್ ಫ್ಲೋರ್ಸ್ ಅಸೆಸಬಲ್ ಓನ್ಲಿ ಟು ಪೆಡಿಸ್ಟ್ರಿಯನ್ಸ್ ಆ್ಯಂಡ್ ಫಾರ್ ಆಲ್ ಫುಟ್ವೇ ಲೋಡಿಂಗ್ ಶುಡ್ ನಾಟ್ ಬಿ. ಸೊ ನೋಡ್ರಿ, ನಾವು ಫಾರ್ ಆಲ್ ಪಾರ್ಟ್ಸ್ ಆಫ್ ಬ್ರಿಡ್ಜ್ ಫ್ಲೋರ್ಸ್ ಅಸೆಸಬಲ್ ಓನ್ಲಿ ಟು ಪೆಡಿಸ್ಟ್ರಿಯನ್ಸ್ ಆ್ಯಂಡ್ ಮತ್ತು ಬರೀ ನಡ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ನಾವು ಏನು ಮಾಡಿರ್ತೇವೆ, ಒಂದು ಬ್ರಿಡ್ಜ್ ಡಿಸೈನ್ ಮಾಡಿರ್ತೇವೆ ಅಂತ ತಿಕ್ಕೋರಿ. ಸೊ ಅದರೊಳಗೆ ಲೋಡ್ ಎಷ್ಟು ಹೆಚ್ಚಿಗೆ ಆಗಬಾರ್ದು, 400 kg/m², ಅಷ್ಟೇ ಇರಬೇಕು ಲೋಡ್. ನೆಕ್ಸ್ಟ್, ಡ್ಯಾಶ್ ಲೋಡಿಂಗ್ ಈಸ್ ಅಡಾಪ್ಟೆಡ್ ಆನ್ ದ ಆಲ್ ರೋಡ್ಸ್ ಆನ್ ವಿಚ್ ಪರ್ಮನೆಂಟ್ ಬ್ರಿಡ್ಜಸ್ ಆ್ಯಂಡ್ ಕಲ್ವರ್ಟ್ಸ್ ಆರ್ ಕನ್ಸ್ಟ್ರಕ್ಟೆಡ್. ಸೊ ಅದಕ್ಕೇನು ಯೂಸ್ ಮಾಡ್ತೇವೆ ನಾವು, IRC ಕ್ಲಾಸ್ ಎ ಯೂಸ್ ಮಾಡ್ತೇವೆ, ಪರ್ಮನೆಂಟ್ ಮತ್ತು ಬ್ರಿಡ್ಜಸ್ ಮತ್ತು ಕಲ್ವರ್ಟ್ಸ್ ಎಲ್ಲ. ಸೊ ಕ್ಲಾಸ್ ಬಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದಿದ್ದು. ನೆಕ್ಸ್ಟ್, ಟು ಸರ್ವ್ ಆ್ಯಸ್ ಮೇನ್ಸ್ ಲೇಡ್ ಆನ್ ಬ್ರಿಡ್ಜಸ್ ಐಡಿಯಲಿ ಸೂಟೆಡ್ ಪೈಪ್ಸ್ ಆರ್. ಏನು ಯೂಸ್ ಮಾಡ್ತೇವಪ್ಪ ಅಂತಂದ್ರೆ ನಾವು ಸ್ಟೀಲ್ ಪೈಪ್ಸೇ ಯೂಸ್ ಮಾಡ್ತೇವೆ. ಓಕೆ. ನೆಕ್ಸ್ಟ್, ಬಿಯರಿಂಗ್ಸ್ ಆರ್ ಪ್ರೊವೈಡೆಡ್ ಇನ್ ದ ಬ್ರಿಡ್ಜಸ್ ಟು. ಸೊ ಇದೆಲ್ಲ ನಿಮ್ಗೆ ಹೇಳಿನಿ. ಸೊ ಆಲ್ ಆಫ್ ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡ್ರಿ, ಇದು ಟ್ರಾನ್ಸ್ಲೇಷನ್ ಮೂಮೆಂಟ್ ಅಂದರೆ ನಿಮಗೆ ಡಿಸ್ಪ್ಲೇಸ್ಮೆಂಟ್ಸ್ ಇನ್ ದ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಡೈರೆಕ್ಷನ್ in the plane to in a plane or out of plane forces like wind and self weight. Next, longest extra dosed bridge in India is this is the Narmada bridge. Okay. So bridge whose flooring is supported or suspended at the bottom of the superstructure. ಏನಪ್ಪ ಅಂತಂದ್ರೆ ಸೂಪರ್ಸ್ಟ್ರಕ್ಚರ್ ಅದ ಅಂತ ತಿಕ್ಕೋರಿ. ನೀವು ಫಸ್ಟ್ ನೀವು ಸೂಪರ್ಸ್ಟ್ರಕ್ಚರ್ ಹಾಕ್ಬೇಕು. ಸೂಪರ್ಸ್ಟ್ರಕ್ಚರ್ ಹಾಕಿದ್ದೇವೆ ನಾವು. ಸೊ ಏನಾದಪ್ಪ ಅಂತಂದ್ರೆ ಫ್ಲೋರಿಂಗ್ ಎಲ್ಲದಪ್ಪ ಅಂತಂದ್ರೆ ಬಾಟಮ್ನಾಗ ಅದ. ಸೊ ಫ್ಲೋರಿಂಗ್ ಎಲ್ಲದ ನಿಮ್ದು ಇಲ್ಲಿ ಕೆಳಗದ. ಸೊ ಇಲ್ಲಿ ಕೆಳಗೆ ಫ್ಲೋರಿಂಗ್ ಅದ ಅಂತಂದ್ರೆ ಇದಕ್ಕೆ ಏನಂತೇವೆ ನಾವು, ಥ್ರೂ ಬ್ರಿಡ್ಜ್. ಯಾವುದು, ಥ್ರೂ ಬ್ರಿಡ್ಜ್. ನೆಕ್ಸ್ಟ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಶುಡ್ ಬಿ ಕ್ಯಾರಿಡ್ ಔಟ್ ಫಾರ್ ಬ್ರಿಡ್ಜಸ್ ಹ್ಯಾವಿಂಗ್ ಫಾಲೋಯಿಂಗ್ ಫೀಚರ್ಸ್. ಆ್ಯಸ್ ಪರ್ IRC ರೆಕಮೆಂಡೇಷನ್ಸ್, ಮಿನಿಮಮ್ ಲೆಂತ್ ಆಫ್ ಅಪ್ರೋಚಸ್ ಎಟ್ ದ ಎಂಡ್ ಆಫ್ ದ ಬ್ರಿಡ್ಜ್ ಇಸ್ 15 ಮೀಟರ್. ಆ ಡೈಗ್ರಾಮ್ ಹಾಕೊಂಬಂದಾಗ ಭೀ ಹೇಳಿ ನಿಮಗೆ 15 ಮೀಟರ್ಸ್ ನಾವು ಅಪ್ರೋಚ್ ರೋಡ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್,
ಎ ಕಲ್ವರ್ಟ್ ಈಸ್ ಅ ಡ್ಯಾಶ್ ಸ್ಟ್ರಕ್ಚರ್ ಆಫ್ ಲೆಸ್ ದೆನ್ 6 ಮೀಟರ್ ಸ್ಪ್ಯಾನ್ ಬಿಟ್ವೀನ್ ದ ಫೇಸಸ್ ಆಫ್ ಅಬಟ್ಮೆಂಟ್. ಸೊ ಇಸ್ ಅ ಕಲ್ವರ್ಟ್ ಅಂದ್ರೆ ಏನು, ಒಂದು ಟೈಪ್ ಆಫ್ ಮಿನಿ ಬ್ರಿಡ್ಜ್ ಇದ್ದಂಗೆ ಅದು. ಸೊ ಅದ್ರ ಸ್ಪ್ಯಾನ್ ಏನಿರ್ತದೆ ಲೆಸ್ ದೆನ್ 6 ಮೀಟರ್ಸ್ ಇರ್ತದೆ. ಸೊ ಜನರಲಿ ನಾವು ಕೆನಾಲ್ ಸಿವರ್ ಲೈನ್ ಅದು ಹೋಗ್ತಿರ್ತಾವಲ್ಲ ಅಲ್ಲೆಲ್ಲ ಯೂಸ್ ಮಾಡ್ತೇವೆ ನಾವು. ನೆಕ್ಸ್ಟ್, ಕೇಬಲ್ ಸಪೋರ್ಟಿಂಗ್ ರೋಡ್ ವೇ ಆಫ್ ಎ ಸಸ್ಪೆನ್ಷನ್ ಬ್ರಿಡ್ಜ್ ಈಸ್ ಡಿಸೈನ್ ಟು ಕ್ಯಾರಿ. ಸೊ ಕೇಬಲ್ ಸಸ್ಪೆನ್ಷನ್ ಅದ ಅಂತ ತಿಕ್ಕೋರು ಬ್ರಿಡ್ಜ್. ಸೊ ಅದು ಜನರಲಿ ನಾವು ಯಾವ ಟೈಪ್ ಆಫ್ ಲೋಡ್ ಬರ್ತದೆ ಅಂತ ತಿಕ್ಕೊಂಡು ಡಿಸೈನ್ ಮಾಡ್ತೀವಪ್ಪ ಅಂದ್ರೆ UDL, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ನೆಕ್ಸ್ಟ್, ಲಾಂಗ್ ಸ್ಪ್ಯಾನ್ ಅಪ್ಪ ಅಂತಂದ್ರೆ ಗ್ರೇಟರ್ ದೆನ್ 120 ಮೀಟರ್ ಇತ್ತಪ್ಪ ಅಂತ ನಿಮ್ಗೆ ಲಾಂಗ್ ಸ್ಪ್ಯಾನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಲಾಸ್ ಆಫ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಬ್ರಿಡ್ಜ್ attribute to allow flexural tensile stress without any visible cracking. So this is a class 2. ಸೊ ಮತ್ತು ನಮ್ಮ KPSCನಾಗೂ ಒಂದಿಷ್ಟು ಕೇಳ್ಯಾರ ಕ್ವಶನ್ಸ್ಗಳು. ಸೊ ಅದು ಯಾವ್ಯಾವ ಕೇಳ್ಯಾರ ನೋಡ್ರಿ, ನಾ ಇಲ್ಲಿ BWSSB PWD ಇದಾಗ ಕೇಳಿದ್ದು, WRD PWD ಎಲ್ಲ ಕೇಳಿವು, ನಾ ಎಲ್ಲ ಕ್ವಶನ್ಸ್ ಹಾಕಿದ್ದೀನಿ. ಸೊ ಇದು ಹೇಳ್ಯಾರ, ಕರ್ಬನ್ಸ್ ಮೆಥಡ್ ಫಾರ್ ಡಿಸೈನಿಂಗ್ ಬ್ರಿಡ್ಜ್ ಇಸ್ ಅಪ್ಲಿಕೇಬಲ್ ವೆನ್ ದ ರೇಷಿಯೋ ಆಫ್ ಸ್ಪ್ಯಾನ್ ವಿಡ್ತ್ ಸೇಮ್ ಅದ 2 and 4. ನೆಕ್ಸ್ಟ್ ಏನು ಕೇಳ್ಯಾರ, ವಿಚ್ ಆಫ್ ದ ಫಾಲೋಯಿಂಗ್ ಬಿಯರಿಂಗ್ಸ್ ಆರ್ forgiving in that they can tolerate loads and moments exceeding the design value. So ಅದು elastomeric. Next, expansion bearing which are used in the modern urban bridges which permit sliding movement and rotational in all direction. ಸೊ ಅದಕ್ಕೆ ಏನಂತೀವಿ ನಾವು, ಸ್ಲೈಡಿಂಗ್ ಕಮ್ ರಾಕರ್ ಬಿಯರಿಂಗ್ ಅಂತೀವಿ. ಏನು, ಸ್ಲೈಡಿಂಗ್ ಕಮ್ ರಾಕರ್ ಬಿಯರಿಂಗ್. ಸೊ ಸ್ಲೈಡಿಂಗ್ ಕೂಡ ಮಾಡ್ಲತ್ತದ. ಸೊ ಸ್ಲೈಡಿಂಗ್ ಮೂಮೆಂಟ್ ಪರ್ವರ್ಟ್ ಮಾಡ್ಲತ್ತಂದ್ರೆ ಸ್ಲೈಡಿಂಗ್ ಬರಬೇಕು, ಮತ್ತು ರೊಟೇಷ್ನಲ್ ಕೂಡ ಮೂಮೆಂಟ್ ಮಾಡ್ಲತ್ತದ ಹೆಲ್ಪ್. ಸೊ ರಾಕರ್ ಬಿಯರಿಂಗ್. ನೆಕ್ಸ್ಟ್, ಇನ್ನು ರಾಕರ್ ಆ್ಯಂಡ್ ರೋಲರ್, ರಾಕರ್ ಮತ್ತು ರೋಲರ್ ಬಿಯರಿಂಗ್ದಾಗ ಏನು ಕೇಳ್ತಾರೆ, ಈಸ್ ಪ್ರೊವೈಡೆಡ್ ಎಟ್ ದ ಒನ್ ಎಂಡ್ ಆಫ್ ಎ ಬ್ರಿಡ್ಜ್ ಗರ್ಡರ್ ದೆನ್ ದ ಅದರ್ ಎಂಡ್ ವಿಲ್ ಬಿ. ಒಂದು ಕಡೆ ಏನು ಮಾಡ್ಲತ್ತಾರ, ಒಂದು ಕಡೆ ರಾಕರ್ ಆ್ಯಂಡ್ ರೋಲರ್ ಬಿಯರಿಂಗ್ ಕೊಟ್ಟಾರ ಅಂತ ತಿಕ್ಕೋರು, ಇನ್ನೊಂದು ಕಡೆ ಏನು ಕೊಡ್ಬೇಕಪ್ಪ ಅಂತಂದ್ರೆ ರಾಕರ್ ಬಿಯರಿಂಗ್ಗೆ ಕೊಡಬೇಕು. ನೆಕ್ಸ್ಟ್, ಮಿನಿಮಮ್ ಡೆಪ್ತ್ ಆಫ್ ಫೌಂಡೇಶನ್ ಬಿಲೋ ದ ಸ್ಕೋರ್ ಲೈನ್ ಇನ್ ಎ ಆರ್ಚ್ ಲೈನ್ ಫಾರ್ ಎ ಪಿಯರ್ ಶುಡ್ ನಾಟ್ ಬಿ ಲೆಸ್ ದ್ಯಾನ್. ಸೊ ಅದು ಏನಪ್ಪ ಅಂತಂದ್ರೆ ಆರ್ಚಿಗೆ 1.8 ಮೀಟರ್. ಸೊ ಮತ್ತು ಇದು ಆರ್ಚ್ ಬಿಟ್ಟಿಗೆಸಿಂದ ಎಲ್ಲ ಟೈಪ್ ಆಫ್ ಅದರ್ ಬ್ರಿಡ್ಜಸ್ಸಿಗೆ ಎಷ್ಟು 1.2 ಮೀಟರ್. ಅಂದ್ರೆ ಇದೇನು ಸ್ಕೋರ್ ಲೈನ್ ಅದ ಅಂತ ತಿಕ್ಕೋರಿ, ಇಲ್ಲಿ ವೆಲಾಸಿಟಿ ಏನಾಗ್ಲತ್ತದ ನಿಮ್ಗೆ, ಇಲ್ಲಿಂದ ಏನಾಗ್ತದೆ ಪಾರ್ಟಿಕಲ್ಸ್ಗಳು ಈ ಕಡೆಯಿಂದ ಈ ಕಡೆ ನಡೆದಾವಿಲ್ಲ. ಸೊ ಅದಕ್ಕಿಂತಲೂ ನಾವು ಏನು ಸ್ಕೋರ್ ಲೆವೆಲ್ ಇರ್ತವೆ ನೋಡಿ, ಅದಕ್ಕಿಂತ ಮಿನಿಮಮ್ ಡೆಪ್ತ್ ಎಷ್ಟು ಮೇಂಟೈನ್ ಮಾಡಿರೋ ಫೌಂಡೇಶನ್ನಾಗಪ್ಪ ಅಂತಂದ್ರೆ 1.2 ಮೀಟರ್ ಮೇಂಟೈನ್ ಮಾಡಿರ್ಬೇಕು. ಇದರೊಳಗೆ ಆಲ್ ಅದರ್ ಟೈಪ್ ಆಫ್ ಬ್ರಿಡ್ಜಸ್ನಾಗ ಆರ್ಚ್ನಾಗ ಏನು ಮಾಡ್ತೇವೆ, ಇದೇನು ಸ್ಕೋರ್ ಆಗ್ತಿರ್ತಲ್ಲ ಇದು ಡೆಪ್ತ್, ಅದಕ್ಕಿಂತಲೂ 1.8 ಮೀಟರ್ ಕನ್ಸಿಡರ್ ಮಾಡ್ತೇವೆ. ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ. ನೆಕ್ಸ್ಟ್, ಫಾರ್ ಎಕನಾಮಿಕ್ ಕನ್ಸ್ಟ್ರಕ್ಷನ್ ಆಫ್ ಕಾಸ್ಟ್. ಸೊ ಇದ್ರೊಳಗೆ ಆ್ಯಂಗಲ್ ನೋಡಿರಿ, ಇವೆಲ್ಲ ಆ್ಯಂಗಲ್ ನಿಮಗೆ ಏನಾಗ್ತದೆ, ಕರೆಕ್ಟೇ ಆಗ್ತದೆ. ಯಾಕಪ್ಪ ಅಂತಂದ್ರೆ ಸೊ ಕಾಂಟ್ಯಾಕ್ಟ್ ಆ್ಯಂಗಲ್ ನಿಮಗೆ ಅದರ್ ದೆನ್ 90 ಡಿಗ್ರಿ ಇದ್ದೀವೆಲ್ಲ ಕರೆಕ್ಟ್ ಆಗ್ತವೆ. ನೆಕ್ಸ್ಟ್, ದ ಬ್ರಿಡ್ಜ್ ವಿಚ್ ಎನೇಬಲ್ಸ್ ಎ ರೋಡ್ ಟು ಪಾಸ್ ಅಂಡರ್ ಆ್ಯನ್ ಅನದರ್ ಆಬ್ಸ್ಟ್ರಕ್ಷನ್ ಈಸ್. ಸೊ ಒಂದು ಏನಾಗ್ಲತ್ತದ, ದ ಬ್ರಿಡ್ಜ್ ವಿಚ್ ಎನೇಬಲ್ಸ್ ಅ ರೋಡ್ ಟು ಪಾಸ್. ಬ್ರಿಡ್ಜ್ ಏನು ಮಾಡ್ಲತ್ತಪ್ಪ ಅಂತಂದ್ರೆ ಅಂಡರ್ ಒಂದು ಆಬ್ಸ್ಟ್ರಕ್ಷನ್ ಅದ ಅಂತ ತಿಕ್ಕೋರು, ಅದ್ರ ಅಂಡರ್ ನಾವು ಏನು ಮಾಡ್ತೇವೆ, ಬ್ರಿಡ್ಜ್ ಕನ್ಸಿಡರ್ ಮಾಡತ್ತೇವೆ. ಸೊ ಅದಕ್ಕೆ ಏನಂತೇವೆ ನಾವು ಅಂಡರ್ ಬ್ರಿಡ್ಜ್ ಅಂತ ಕರಿತೇವೆ. ನೆಕ್ಸ್ಟ್, ಇನ್ ಕೇಸ್ ಆಫ್ ಸಸ್ಪೆನ್ಷನ್ ಬ್ರಿಡ್ಜ್ ಇಟ್ ಈಸ್ ಜನರಲಿ ಅಸ್ಯೂಮ್ ದಟ್ ದ ಕೇಬಲ್ ಈಸ್ ಪರ್ಫೆಕ್ಟ್ಲಿ ಫ್ಲೆಕ್ಸಿಬಲ್. ಸೊ ಇವು ನಮ್ಗೆ ಕೇಳಿರೋ ಕ್ವಶನ್ಸ್. ಸೊ ದಿಸ್ ಈಸ್ ದ ಎಂಡ್ ಆ್ಯಂಡ್ ಥ್ಯಾಂಕ್ ಯು.